ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಮಧ್ವನಾಮ ಮಧ್ವನಾಮ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ಮಮ. ಸ್ವಸ್ತ್ಯಸ್ತ್ವಶೇಷಸತಾಂ. ಮಧ್ವನಾಮದ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರಥಮತಃ ಮಧ್ವನಾಮದಂಥ ಅಪೂರ್ವ ಕೃತಿಯನ್ನು ಕೊಟ್ಟ, ವ್ಯಾಸರಾಜರನ್ನು ನಿರ್ಮಾಣ ಮಾಡಿದ, ವ್ಯಾಸರಾಜರಿಂದ ಗ್ರಂಥಗಳಲ್ಲಿ ಕೊಂಡಾಡಿಸಿಕೊಂಡ ಮಹಾನುಭಾವರು ನಮ್ಮ ಶ್ರೀಪಾದರಾಜರು. ವ್ಯಾಸರಾಜರು ನ್ಯಾಯಾಮೃತಾದಿ ಗ್ರಂಥಗಳಲ್ಲಿ ಅವರನ್ನು ಕೊಂಡಾಡ್ತಾರೆ. ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರೂನ್ಮಮ. ಅಂತಹ ಶ್ರೀಪಾದರಾಜರ ಅಡಿದಾವರೆಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಮಧ್ವನಾಮ ಸುಂದರವಾದ ವಾಯುದೇವರ 3 ಅವತಾರದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಶ್ರೀಪಾದರಾಜರ ನಂತರದಲ್ಲಿ ಬಂದ ಎಲ್ಲ ಹರಿದಾಸರುಗಳು ವಾಯುದೇವರ ಸ್ತೋತ್ರ ಅಂದಾಗ ಹನುಮ, ಭೀಮ, ಮಧ್ವ ಈ 3 ರೂಪಗಳ ವರ್ಣನೆಯನ್ನು ಮಾಡಿದ್ದಾರೆ. ಒಂದು ನುಡಿಯಲ್ಲಿ ಹನುಮಂತನದ್ದು, ಮತ್ತೊಂದು ನುಡಿಯಲ್ಲಿ ಭೀಮಸೇನನ ಅವತಾರದ ಬಗ್ಗೆ, 3ನೇ ನುಡಿಯಲ್ಲಿ ಮಧ್ವಾಚಾರ್ಯರ ಬಗ್ಗೆ ವರ್ಣನೆ ಮಾಡಿದ್ದನ್ನು ನಾವು ಅನೇಕ ಕೃತಿಗಳಲ್ಲಿ ಕಾಣ್ತೇವೆ. ಕೆಲವೊಂದು ದೀರ್ಘವಾದ ಕೃತಿಗಳು, ಒಂದು ಪೂರ್ಣ ಘಟ್ಟವನ್ನು ಹೇಳುವಂತಹ ವಾದಿರಾಜರ ಎಷ್ಟು ಸಾಹಸವಂತ ಅನ್ನುವಂತಹ ಒಂದು ಕೃತಿ, ಸುಂದರಕಾಂಡವನ್ನು ಸಮಗ್ರವಾಗಿ ಚಿತ್ರಣವನ್ನು ಮಾಡುವ ಕೃತಿ. ಅಲ್ಲಿ ಹನುಮಂತ ದೇವರು ಮಾಡಿದ ಎಲ್ಲ ಕೆಲಸವನ್ನು ವಾದಿರಾಜರು ಉಲ್ಲೇಖ ಮಾಡ್ತಾರೆ. ಇದು ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲ ದಾಸರ ಕೃತಿಗಳಲ್ಲಿ ನಾವು ಕಾಣೋದು 3 ಅವತಾರಗಳ ಬಗ್ಗೆ. ಆದರೆ ಶ್ರೀಪಾದರಾಜರು ಮಾಡಿದಂತಹ ದೊಡ್ಡ ಉಪಕಾರ ಏನೆಂದರೆ, ಇದರಲ್ಲಿ ವಾಯುದೇವರ ಮೂಲ ರೂಪದ ಬಗ್ಗೆ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಶುರುವಾಗೋದು ಹೀಗೆ ಶುರುವಾಗತ್ತೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಮಂಗಲಾಚರಣೆಯನ್ನು ಮಾಡಿ ವಾಯುದೇವರ ಮೂಲ ರೂಪದ ಒಂದು ಚಿತ್ರಣವನ್ನು ಕೊಡ್ತಾರೆ. ವಿಶೇಷವಾಗಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ ಕೂರ್ಮ ರೂಪದ ವಿವರಣೆಯನ್ನು ಕೊಟ್ಟಿದ್ದಾರೆ. ಪ್ರಾಯ ಎಲ್ಲರಿಗೂ ಒಂದು ಪ್ರಶ್ನೆ ಬರಬಹುದು, ಯಾಕೆ ವಾಯುದೇವರ ಉಪಾಸನೆ ಅಂದ ಕೂಡಲೇ ಹನುಮಂತನ ಮೂರ್ತಿಯನ್ನೇ ಹೆಚ್ಚು ಪ್ರತಿಷ್ಠಾಪನೆ ಮಾಡಿರ್ತಾರೆ, ಭೀಮಸೇನ ದೇವರ ಮೂರ್ತಿ ಸ್ವಲ್ಪ ಕಡಿಮೆ, ಮಧ್ವಾಚಾರ್ಯರ ಮೂರ್ತಿಗಳು ಕೆಲವು ಕಡೆ ಇದೆ, ಇಲ್ಲ ಅವತಾರತ್ರಯ ದಂಡವನ್ನು ಹಿಡಿದುಕೊಂಡಿರುವ, ಗದೆಯನ್ನು ಹಿಡಿದುಕೊಂಡಿರುವ, ಕೈಯಲ್ಲಿ ಭಾಷ್ಯ ಪುಸ್ತಕವನ್ನು ಹಿಡಿದುಕೊಂಡಿರುವ ಕೆಲವು ಮೂರ್ತಿಗಳನ್ನು ನೋಡ್ತೇವೆ. ಮೂಲರೂಪದ ಉಪಾಸನೆ ಅಥವಾ ಮೂಲರೂಪದ ವಾಯುದೇವರ ಚಿಂತನೆ ಹೇಗೆ, ಯಾಕೆ ಇಲ್ಲ ಅಥವಾ ಉಂಟಾ ಅನ್ನುವ ಪ್ರಶ್ನೆ ಬಂದರೆ,
ವಾದಿರಾಜ ಶ್ರೀಮಚ್ಚರಣರು ಷಟ್ಪ್ರಶ್ನೋಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡುವ ಸಂದರ್ಭದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ವಾಯುದೇವರ ಮೂಲ ರೂಪದ ಉಪಾಸನೆ ಆಗೋದು ಬೇಡ ಅಂತ ಒಬ್ಬ ಋಷಿಗಳ ಶಾಪವಂತೆ. ಏನದು ವಾಯುದೇವರಿಗೆ ಶಾಪ? ಇದು ಸಾಧ್ಯವಾ? ಒಂದು, ದೇವರ ಸಂಕಲ್ಪ ಹೀಗಾಗಬೇಕು ಅಂತ ಇರುತ್ತೆ, ಅದು ಗ್ಯಾರಂಟಿ ಆಗುವುದೇ. ಅದಕ್ಕೆ ಒಂದು ನಿಮಿತ್ತವನ್ನು ಇಟ್ಟಿರ್ತಾನೆ, ಶಾಪವೋ ವರವೋ ಈ ರೀತಿಯಿಂದ. ಶಾಪಾದಿಗಳಿಂದ ಯಾವ ಹೊಸದಾದದ್ದು ನಿರ್ಮಾಣ ಆಗೋದಿಲ್ಲ, ಅಥವಾ ಶಾಪಾದಿಗಳಿಂದ ಯಾವುದು ಕಳೆದುಕೊಳ್ಳೋದೂ ಇಲ್ಲ, ವರದಿಂದ ಹೊಸದಾಗಿ ಪಡೆಯೋದೂ ಇಲ್ಲ. ಅದು ದೇವರು ಸಂಕಲ್ಪ ಮಾಡಿರ್ತಾನೆ ಹೀಗೇ ಆಗಬೇಕು ಅಂತ. ಒಂದು ದೃಷ್ಟಾಂತ ಕೊಡೋದಾದರೆ, ಸಿಗ್ನಲ್ ಲೈಟ್, ಕೆಂಪು ದೀಪ ಬಂದರೆ ನಾವು ನಿಲ್ತೇವೆ. ಕೆಂಪು ದೀಪ ಬಂದು ನಮ್ಮ ಗಾಡಿಯನ್ನು ತಳ್ಳಿ ಅಡ್ಡ ಹಿಡಿದದ್ದಲ್ಲ. ನಮ್ಮ ತಲೆಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಕೆಂಪು ದೀಪ ಬಂದಾಗ ನಿಲ್ಲಬೇಕು ಅಂತ, ಹಸಿರು ದೀಪ ಬಂದಾಗ ನಾವು ಹೋಗಬೇಕು ಅಂತ. ಹಾಗೆ ಕೆಂಪು ದೀಪ ನಮ್ಮನ್ನು ನಿಲ್ಲಿಸಿದ್ದಲ್ಲ, ಕೆಂಪು ದೀಪ ಬಂದಾಗ ನಿಲ್ಲಬೇಕು ಅನ್ನುವ ಜ್ಞಾನ ನಮ್ಮನ್ನು ನಿಲ್ಲಿಸಿದ್ದು. ಅದು ಸೂಚಕ, ಅದೇ ನಮಗೆ ನಿಲ್ಲೋದಕ್ಕೆ ನೀವು ಈಗ ನಿಲ್ಲಬೇಕು ಅನ್ನೋ ಸೂಚನೆಯನ್ನು ಮಾಡಿತು. ಅದರಂತೆ ಯಾವುದು ಆಗಲೇಬೇಕು ಅಂತಿರುತ್ತೆ ಅದನ್ನು ಸೂಚನೆ ಮಾಡುತ್ತೆ ಈ ಶಾಪಗಳೋ ವರವೋ ಯಾವುದಾದರೂ. ಯಾಕೆ ವಾಯುದೇವರ ಮೂಲ ರೂಪದ ಉಪಾಸನೆ ಇಲ್ಲ? ದೇವರು ಸಂಕಲ್ಪವನ್ನು ಮಾಡಿ, ತತ್ವಜ್ಞಾನಕ್ಕೆ ಅಭಿಮಾನಿಯಾದಂತಹ ವಾಯುದೇವರ ಮೂಲರೂಪದ ಪ್ರತಿಮೆಗಳನ್ನು ಅಥವಾ ಇದನ್ನು ನಾವು ಕೇಳಿಲ್ಲ. ಅಲ್ಲಿ ವಾದಿರಾಜರು ಬರೀತಾ ಒಂದು ಕಥೆಯನ್ನು ಹೇಳ್ತಾರೆ. ವಾಯುದೇವರು ನೇಗಿಲಿನಿಂದ ಉಳುತ್ತಾ ಇದ್ರಂತೆ. ಉಳಬೇಕಾದರೆ ನೇಗಿಲಿನ ಚೂಪಾದ ತುದಿ ಕಣ್ವ ಋಷಿಗಳಿಗೆ ತಗಲ್ತಂತೆ. ಅವರ ಆಶ್ರಮದಲ್ಲಿ ಕಣ್ವ ಋಷಿಗಳು ಇದ್ದರು. ಆ ಕಣ್ವ ಋಷಿಗಳಿಗೆ ನೇಗಿಲಿನ ತುದಿ ತಗಲಿದಾಗ ಅವರು ಶಾಪ ಕೊಟ್ಟರು. ಸಾಮಾನ್ಯವಾಗಿ ಶಾಪ ಕೊಡೋದು ಹೇಗೆ? ಈ ಕೆಲಸ ಮಾಡಿದವನಿಗೆ ಏನಾದರೂ ತೊಂದರೆ ಆಗಲಿ ಅಂತ. ಆದರೆ ಅವರ ಶಾಪದ ವೈಖರಿ ಹೇಗಿದೆ ನೋಡಿ, ಈ ಕೆಲಸವನ್ನು ಮಾಡಿದವನ ಮೂಲ ರೂಪ ಪ್ರಸಿದ್ಧಿಗೆ ಬರೋದು ಬೇಡ. ಹಾಗಾದರೆ ವಾಯುದೇವರ ಉಪಾಸನೆಯನ್ನು ಮಾಡಲಿಕ್ಕೆ ಪ್ರತೀಕ ಬೇಕಲ್ವಾ? ಎಲ್ಲಿ ನಾವು ವಾಯುದೇವರನ್ನು ಉಪಾಸನೆ ಮಾಡೋದು? ಅವರು ಎಲ್ಲರಲ್ಲೂ ಇದ್ದಾರೆ, ಹೌದು, ಆದರೆ ಉಪಾಸನೆ ಮಾಡಲಿಕ್ಕೆ ಪ್ರತೀಕ ಯಾವುದು? ಹಾಗಾದರೆ ಹೇಳಿದ್ರು, ಆ ವಾಯುದೇವರೇ ಹನುಮ ಭೀಮ ಮಧ್ವರಾದಾಗ ನೀವು ಉಪಾಸನೆ ಮಾಡಬಹುದು. ಇದು ವಾದಿರಾಜರು ಹೇಳುವಂಥದ್ದು. ಇದಲ್ಲದೆ ಮೂಲರೂಪದ ಚಿತ್ರಣವನ್ನು ಆಚಾರ್ಯರು ತಂತ್ರಸಾರದಲ್ಲಿ ಮಾತ್ರ ಹೇಳ್ತಾರೆ. ನಾವೆಲ್ಲ ಮಂತ್ರವನ್ನು ಉಚ್ಚಾರಣೆ ಮಾಡ್ತೇವೆ. ವಾಯುದೇವರ ಚಿತ್ರಣವನ್ನು ಒಂದು ಕೊಡ್ತಾರೆ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಮಸ್ಯ ನುತಿನಿತ್ಯ ವಚ ಪ್ರವೃತ್ತಿಂ ಧ್ಯಾಯೇದ್ ಗದಾ ಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನುಂ ಉನ್ನತ ಕರ್ಮಶಕ್ತಿಂ. ಇದೊಂದು ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿರುವಂತಹ ಒಂದು ಪದ್ಯ. ಏನು ವಾಯುದೇವರ ರೂಪ ಹೇಗಿದೆ, ಹೇಗೆ ಚಿಂತನೆಯನ್ನು ಮಾಡಬೇಕು? ಉದ್ಯದ್ರವಿ ಪ್ರಕರ ಸನ್ನಿಭ, ಉದಯಿಸುತ್ತಿರುವ ಸೂರ್ಯನ ಕಾಂತಿಯಂತಹ ಅದ್ಭುತ ಕಾಂತಿ ಉಳ್ಳವರು. ಎಂತಹ ದೊಡ್ಡ ಭಾಗ್ಯ ವಾಯುದೇವರದು ಅಂತಂದರೆ, ಅಚ್ಯುತಾಂಕೆ ಸ್ವಾಸೀನಂ, ಪರಮಾತ್ಮನ ತೊಡೆಯ ಮೇಲೆ ಚೆನ್ನಾಗಿ ಕುಳಿತಿದ್ದಾರಂತೆ. ಎಂತಹ ಭಾಗ್ಯ! ಸರ್ವೋತ್ತಮನಾದ ದೇವರ ಬಳಿಯಲ್ಲಿ ಇರೋದೇ ದೊಡ್ಡ ಭಾಗ್ಯ. ಅಂದರೆ ಪರಮಾತ್ಮ ಇವರಿಗೆ ಕೊಟ್ಟಂತಹ ದೊಡ್ಡ ಸವಲತ್ತು, ತೊಡೆಯ ಮೇಲೆ ತನ್ನ ಮಗನನ್ನು ಕೂಡಿಸಿಕೊಂಡ್ಯಾನಂತೆ. ವಾಯುದೇವರ ಭಾಗ್ಯವೇ ಭಾಗ್ಯ. ಸ್ವಾಸೀನಂ ಅಸ್ಯ ನುತಿನಿತ್ಯ ವಚ ಪ್ರವೃತ್ತಿಂ, ಕುಳಿತು ಏನನ್ನು ಮಾಡ್ತಿರ್ತಾರೆ? ಸದಾ ಪರಮಾತ್ಮನ ಸ್ತೋತ್ರವನ್ನು ಮಾಡೋದೇ ಅವರ ಪ್ರವೃತ್ತಿ. ಧ್ಯಾಯೇದ್ ಗದಾ ಅಭಯಕರಂ ಸುಕೃತಾಂಜಲಿಂ ತಂ, ಚತುರ್ಭುಜರಾಗಿ ಕೂತಿದ್ದಾರೆ. ಎರಡು ಕೈಯಿಂದ ನಿಮಗೆ ತಿಳಿದಂತೆ ವಾಯುದೇವರು ಕೈ ಜೋಡಿಸಿ ದೇವರಿಗೆ ನಮಿಸ್ತಾ ಇದ್ದಾರೆ. ಇನ್ನೆರಡು ಕೈಯಲ್ಲಿ, ಒಂದು ಕೈಯಲ್ಲಿ ಗದೆಯನ್ನು, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ವಾಯುದೇವರು ಹಿಡಿದುಕೊಂಡಿದ್ದಾರೆ. ಪ್ರಾಣಂ ಯಥೇಷ್ಟತನುಂ, ಯಥೇಷ್ಟತನುಂ ಅನ್ನೋದಕ್ಕೆ ಎರಡು ರೀತಿಯ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಷ್ಟ ಬಂದಂತಹ ರೂಪವನ್ನು ಧಾರಣೆ ಮಾಡುವ ವಾಯುದೇವರು ಅಂತ, ಅಥವಾ ಇಷ್ಟ ಬಂದಂತಹ ರೂಪವನ್ನು ತೆಗೆದುಕೊಳ್ಳುವ ಪರಮಾತ್ಮನನ್ನೇ ನೋಡ್ತಾ ಇದ್ದಾರೆ. ಅವನು ಯಾವ ತರಹದ ರೂಪವನ್ನು ತಗೊಳ್ಳಿ, ಯಾವ ದಿಕ್ಕಿನಲ್ಲೂ ತೆಗೆದುಕೊಂಡ್ರೂ ವಾಯುದೇವರು ಮಾತ್ರ ಅವನನ್ನು ನೋಡ್ತಾನೇ ಇರ್ತಾರೆ. ಅಂತಹ ಅದ್ಭುತವಾದ ಚರಿತ್ರೆ ಉಳ್ಳವರು ವಾಯುದೇವರು. ವಾಯುದೇವರನ್ನು ಈ ರೀತಿ ಚಿಂತನೆ ಮಾಡಿ ಅಂತ ತಂತ್ರಸಾರದಲ್ಲಿ
ಆಚಾರ್ಯರು ತಿಳಿಸಿಕೊಟ್ಟಾರೆ. ಅದರಿಂದ ವಾಯುದೇವರ ಮೂಲ ರೂಪದ ಉಪಾಸನೆ ವಾದಿರಾಜರು ತಿಳಿಸಿದಂತೆ ದೇವರ ಸಂಕಲ್ಪ ಅದು. ಇನ್ನೊಂದು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಈ ಶಾಪ ಇವೆಲ್ಲ ಸಣ್ಣವರು ದೊಡ್ಡವರು ಇವರು ಕೊಟ್ಟರೆ ಹತ್ತತ್ತ ಅದೊಂದು ದೇವರು ಮಾಡಿದಾನಂತೆ. ಗರುಡ ದೇವರಿಗೆ ಸೌಭರಿಗಳು ಶಾಪ ಕೊಟ್ಟಾಗ ಶ್ರೀಮದಾಚಾರ್ಯರು ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾರೆ. ವಿಷ್ಣುನ ವಿಷ್ಣು ಭಕ್ತೇಶ್ಚ, ತಾನು ತೆಗೆದುಕೊಳ್ತಾನಂತೆ ದೇವರು. ವಿಷ್ಣು ಭಕ್ತರಿಗೂ ಹೇಳಿದ್ದಾನೆ, ಬ್ರಹ್ಮಶಾಪ ತತ್ವಜ್ಞಾನಿಗಳು ಬ್ರಾಹ್ಮಣರು ಕೊಟ್ಟ ಶಾಪವನ್ನು ತೆಗೆದುಕೊಳ್ಳಿ. ಯಾಕೆಂದರೆ ಬ್ರಾಹ್ಮಣರಿಗೆ ನಾನು ಹೊಡೆದಾಡುವ ಪರ್ಮಿಷನ್ ಕೊಟ್ಟಿಲ್ಲ, ಅಸ್ತ್ರವನ್ನು ಹಿಡಿಬಾರ್ದು. ಆದರೆ ಬ್ರಾಹ್ಮಣರ ಮೇಲೆ ಯಾರಾದರೂ ಬೇರೆಯವರು ದಾಳಿಯನ್ನು ಮಾಡಿದಾಗ ಅವರ ಸೆಲ್ಫ್ ಪ್ರೊಟೆಕ್ಷನ್ ಹೇಗೆ, ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಅವರಲ್ಲಿ ನಾನೊಂದು ವರವನ್ನು ಕೊಟ್ಟಿದ್ದೇನೆ, ನೀವು ಶಾಪ ಕೊಟ್ಟರೆ ಅದು ಹತ್ತಲಿ ಅಂತ. ಆದ್ದರಿಂದ ಅವರಿಗೆ ಸ್ವಲ್ಪ ಭಯ ಇರುತ್ತೆ, ಇವರ ತಂಟೆಗೆ ಬರುವುದಿಲ್ಲ ಅಂತ. ಇವತ್ತು ಕಲಿಯುಗದ ನಿಮಿತ್ತದಿಂದ ಈ ಥರದ್ದೆಲ್ಲ ಕಾಣುವುದಿಲ್ಲ. ಅಂತೂ ಸೌಭರಿಗಳು ಕೊಟ್ಟ ಶಾಪವನ್ನು ಗರುಡದೇವರು ತೆಗೆದುಕೊಂಡಾಗ ಈ ಮಾತನ್ನು ಆಚಾರ್ಯರು ಹೇಳ್ತಾರೆ. ಬ್ರಾಹ್ಮಣಾನಾಂ ಅಪೀಡಾಯೈ ಬಲಿಭಿಹಿ ಕ್ಷತ್ರಿಯಾದಿಭಿಹಿ. ಇದರ ಜೊತೆಯಲ್ಲಿ ಮತ್ತೊಂದೇನು ಗೊತ್ತಾ, ಅವರ ಶಾಪವನ್ನು ಕೊಡುವ ಶಕ್ತಿ ಅಥವಾ ಒಂದು ಫೆಸಿಲಿಟಿ ಕೊಟ್ಟಿದ್ದಾನೆ ಅಂತ ಕಂಡವರಿಗೆ ಶಪಿಸಿದರೆ ಶಾಪ ಕೊಟ್ಟವನ ತಪಸ್ಸು ಪೂರ್ಣ ಹೋಗಿಬಿಡುತ್ತೆ ಅಂತ ಆಚಾರ್ಯರ ಎಚ್ಚರಿಕೆಯನ್ನು ಕೊಡ್ತಾರೆ. ನೀನೇನಾದರೂ ಶಾಪವನ್ನು ಕೊಡಬೇಕು ಅಂದುಕೊಂಡ್ರೆ ನಿನ್ನ ತಪಸ್ಸೆಲ್ಲವನ್ನು ನಾಶ ಮಾಡಿಕೊಳ್ಳಿಕ್ಕೆ ತಯಾರಿದೆಯಾ ಅಂತ ಕೇಳ್ತಾರೆ. ಹಾಗಾಗಿ ಯಾರಿಗೂ ಶಾಪವನ್ನು ಸುಮ್ಮನೆ ಕೊಡಲಿಕ್ಕೆ ಹೋಗಬಾರ್ದು. ಪ್ರಕೃತದಲ್ಲಿ ಆ ವಾಯುದೇವರಿಗೆ ಕಣ್ವ ಋಷಿಗಳು ಹೀಗೆ ಹೇಳಿದ್ದರಿಂದ ಮೂಲ ರೂಪದ ಪ್ರಸಿದ್ಧಿ ಇಲ್ಲ. ಅವತಾರ ರೂಪಗಳಲ್ಲಿ ಯಥೇಚ್ಛವಾಗಿ ಅವರ ಸೇವೆ, ಅದರಲ್ಲೂ ಹನುಮಂತ ರೂಪದಿಂದ ಬೇಕಾದಷ್ಟು ಕಡೆ ವಾಯುದೇವರ ಆರಾಧನೆ. ಇದೇ ಶ್ರೀಪಾದರಾಜರ ಶಿಷ್ಯರು ವ್ಯಾಸತೀರ್ಥರು ಎಲ್ಲ ಕಡೆ ಜೀವೋತ್ತಮರಾದ ವಾಯುದೇವರ ಉಪಾಸನೆ ಆಗಲಿ ಅಂತ 732 ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಮಹಾನುಭಾವರು. ಪ್ರಕೃತದಲ್ಲಿ ನಮ್ಮ ಮಧ್ವನಾಮದಲ್ಲಿ ಮೊದಲು ಕೆಲವು ಪದ್ಯಗಳಲ್ಲಿ ವಾಯುದೇವರ ಆ ಕೂರ್ಮ ರೂಪದ ವಿವರಣೆಯನ್ನು ಕೊಟ್ಟು ಹನುಮದ ಅವತಾರವನ್ನು ಹೇಳ್ತಾರೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಶುರುವಾಗುತ್ತೆ. ವಾಯುದೇವರಿಗೆ ಜಯ ಜಯ ಜಗತ್ರಾಣ, ಹೇ ಜಯವಾಗಲಿ ಜಯವಾಗಲಿ ಅಂತ ಅಂದರು. ಪ್ರಥಮತಃ ಸದಾ ಜಯಶೀಲರಾದ ವಾಯುದೇವರಿಗೆ ನಾವೇನು ಜಯವನ್ನು ಹೇಳೋದು? ಇದೊಂದು ಪ್ರಶ್ನೆನೇ ಅಲ್ವಾ? ಎಲ್ಲರಿಗೂ ಅಂತೀವಲ್ಲ, ಸೀತಾಪತೆ ಶ್ರೀರಾಮಚಂದ್ರನಿಗೆ ಜಯವಾಗಲಿ, ಗೋಪಾಲಕೃಷ್ಣನಿಗೆ ಜಯವಾಗಲಿ. ಅಪಜಯ ಇರುವವರಿಗೆ ನಮ್ಮ ಆಶೀರ್ವಾದ ಬೇಕು. ಸರ್ವದಾ ಜಯಶೀಲನಾದ ಭಗವಂತನಿಗೆ ವಾಯುದೇವರಿಗೆ ಆಶೀರ್ವಾದ ಮಾಡುವಷ್ಟು ದೊಡ್ಡವರೇ ನಾವು? ಏನಿಲ್ಲಲ್ಲ. ಮತ್ತು ಏನಿದರ ಅಭಿಪ್ರಾಯ ಏನು? ಆಚಾರ್ಯರು ಶ್ರುತಿಗೀತೆಗೆ ವ್ಯಾಖ್ಯಾನ ಮಾಡ್ತಾ ಮೊದಲನೇ ಪದ್ಯದಲ್ಲೇ ಜಯ ಜಯ ಜಖ್ಯಜಾಮತಿ ಚ ದೋಷಗೃಹೀತ ಗುಣಾಂ ಅಂತ ಬಂದಿದೆ. ಅಲ್ಲಿ ಆಚಾರ್ಯರು ಹೇಳ್ತಾರೆ, ಭಗವಂತ ನೀನು ಜಯಶೀಲನಾಗು ಅಂತ ಹರಿಸ್ತಾ ಇರೋದಲ್ಲ, ನಿನ್ನ ಆ ಜಯಾದಿಗಳು ನಮಗೆ ಕಾಣುವಂತೆ, ನೀನು ಜಯಶೀಲ ಅಂತ ನಮಗೆ ತೋರುವಂತೆ ಅನುಗ್ರಹ ಮಾಡು. ನಿನ್ನನ್ನು ಜಯಶೀಲ ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮ ಪಾಲಿನ ಜಯವನ್ನು ನೀನು ನಮಗೆ ತಂದು ಕೊಡ್ತೀ. ದೇವರ ಒಂದು ಸ್ವಭಾವ, ನಾವು ಏನು ಉಪಾಸನೆ ಮಾಡ್ತೇವೋ ಅದನ್ನು ನಮಗೆ ಕೊಡ್ತಾನೆ. ಪ್ರಹ್ಲಾದರಾಜರು ಅದೇ ಅಂತಾರೆ, ಪ್ರತಿಮುಖಸ್ಸೇ ಯಥಾ ಮುಖಶ್ರೀಹಿ. ದೇವರ ಪೂಜೆ ಅಂದರೆ ಬಿಂಬಕ್ಕೆ ಅಲಂಕಾರ ಮಾಡಿಕೊಂಡರೆ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ. ಈಗ ಕನ್ನಡಿ ಮುಂದೆ ನಿಂತಾಗ ಎಲ್ಲರಿಗೂ ಒಳ್ಳೆಯ ಅಪೇಕ್ಷೆ ಇದೆ, ನಾನು ಚೆನ್ನಾಗಿ ಕಾಣಬೇಕು ಅಂತ. ಚೆನ್ನಾಗಿ ಕಾಣಬೇಕಾದ್ರೆ ಏನು ಮಾಡಬೇಕು? ಕನ್ನಡಿಗಲ್ಲ ಅಲಂಕಾರ ಮಾಡೋದು. ಕನ್ನಡಿಗೆ ಮಡಿ ಉಡಿಸಿ, ಕನ್ನಡಿಗೆ ನಾಮ ಹಚ್ಚಿ ನಾವು ಹುಚ್ಚುಚ್ಚಾಗಿ ಓಡಾಡ್ತಾ ಇದ್ರೆ ಅಲ್ಲ. ಹಾಗಾದರೆ ಕನ್ನಡಿಯ ಮುಂದೆ ನಿಂತವನು ಪ್ರತಿಬಿಂಬ, ಕನ್ನಡಿಯಲ್ಲಿ ಕಾಣೋದು ಪ್ರತಿಬಿಂಬ, ಕನ್ನಡಿಯ ಮುಂದೆ ನಿಂತವನು ಬಿಂಬ. ಬಿಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬ ನೀನು ಹೇಗಿದೆ ಅನ್ನೋದನ್ನು ತೋರಿಸಿಕೊಡುತ್ತೆ. ಹಾಗಾದರೆ ನಮ್ಮ ನಿಮ್ಮೆಲ್ಲರ ಬಿಂಬ ಭಗವಂತ. ಆ ಭಗವಂತನಿಗೆ ಭಗವಂತನ ಮುಖ್ಯ ಪ್ರತಿಬಿಂಬರು ವಾಯುದೇವರು, ಬಿಂಬ ಪ್ರತಿಬಿಂಬ ಭಾವದಲ್ಲಿ. ಆ ವಾಯುದೇವರು ನಮಗೆಲ್ಲ ಬಿಂಬರು, ನಾವು ವಾಯುದೇವರ ಪ್ರತಿಬಿಂಬ. ಹಾಗಾದರೆ ವಾಯುದೇವರಿಗೆ ನಾವು ನೀನು ಜಯಶೀಲನಾಗಿದೆ ಅಂತ ಉಪಾಸನೆ ಮಾಡಿದರೆ, ವಾಯುದೇವರನ್ನು ಸ್ತೋತ್ರ ಮಾಡಿದರೆ ನಮ್ಮ ಪಾಲಿನ ಜಯವನ್ನು ಕೊಡ್ತಾರೆ. ಪ್ರತಿಮುಖಸ್ಯ ಯಥಾಮುಖಶ್ರೀಹಿ ಅಂತ.
ದೇವರ ವಾಯುದೇವರ ಸ್ವಭಾವ ಒಂದೇ. ನಾವು ಏನು ಉಪಾಸನೆ ಮಾಡ್ತೇವೆ ಆ ಫಲವನ್ನು ಕೊಡ್ತಾರೆ. ಗೋಪಾಲದಾಸರು ಒಂದು ಸುಳಾದಿಯಲ್ಲಂತಾರೆ, ನಿನ್ನ ಗುಣಪೂರ್ಣನೆಂದು ನಾ ಗುಣವಂತನಾಗುವೆ, ನಿನ್ನ ಜನನ ಮರಣರಹಿತನೆಂದು ಎನ್ನ ಜನನ ಮರಣವನೀಗುವೆ, ನಿನ್ನ ಸ್ವತಂತ್ರನೆಂದು ಎನ್ನ ಸ್ವತಂತ್ರ ಬಲಿಪೆ. ಹಾಗಾದರೆ ನಾ ಮಾಡಿದ್ದೆಲ್ಲ ಇನ್ವೆಸ್ಟ್ಮೆಂಟೇ. ನಿನ್ನನ್ನು ಗುಣಪೂರ್ಣ ಅಂದೆ, ನನ್ನ ಯೋಗ್ಯತಾನುಸಾರ ನನ್ನಲ್ಲಿದ್ದ ಗುಣಗಳು ಆಚೆ ಬರುವಂತೆ ಮಾಡ್ತಿ. ನಿನಗೆ ಜನನ ಮರಣ ಇಲ್ಲ ಅಂತ ಉಪಾಸನೆ ಮಾಡಿದ್ದರ ಫಲ ನನ್ನನ್ನು ತಾಯಿ ಗರ್ಭದಿಂದ ಆಚೆ ಇಡ್ತಿ. ಪುನಃ ತಾಯಿ ಗರ್ಭಕ್ಕೆ ಬರೋದು, ಸಂಸಾರದಲ್ಲಿ ಒದ್ದಾಡೋದು, ಆ ಜಂಜಾಟದಿಂದ ನೀನು ದೂರ ಮಾಡ್ತಿ. ಈ ಉದ್ದೇಶದಿಂದ ಭಗವಂತನಿಗೆ, ವಾಯುದೇವರಿಗೆ ಜಯ, ಆ ಜಯ ಇದೆ, ನಿಮ್ಮ ಜಯವನ್ನು, ನಿಮ್ಮ ಪರಾಕ್ರಮವನ್ನು ನಮಗೆ ತೋರಿಸ್ರಿ ಅಂತ ಅನೇಕ ಅರ್ಥಗಳು ಇದೆ. ಜಯ ಅನ್ನೋ ಶಬ್ದಕ್ಕೆ ವಿಶೇಷವಾಗಿ ಮತ್ತೊಂದು ಅರ್ಥ ಅಂದರೆ ಇತಿಹಾಸ, ಅಂದರೆ ಮಹಾಭಾರತ. ಜಯೋ ನಾಮ ಇತಿಹಾಸೋಯಂ ಅಂತ ಕರೀತಾರೆ. ಆ ಇತಿಹಾಸ ಮಹಾಭಾರತಕ್ಕೆ ನಿಜವಾಗಲೂ ಆ ಮಹಾಭಾರತದ ಗ್ರಂಥವನ್ನು ಸರಿಯಾಗಿ ತಿಳಿದವರು ಈ ವಾಯುದೇವರೇ. ಒಂದು ರೀತಿಯಿಂದ ಮಹಾಭಾರತ ಯುದ್ಧ ಆಗಲಿಕ್ಕೆ ಕಾರಣವೂ ಇವರೇ. ಗಹಗಹಿಸಿ ಭೀಮಸೇನ ಹಾಗೂ ದ್ರೌಪದಿ ನಗದೇ ಇದ್ದಿದ್ದರೆ ಯುದ್ಧ ಆಗ್ತಾ ಇರಲಿಲ್ಲೋ ಏನೋ. ಪ್ರಧಾನವಾಗಿ ಎಲ್ಲ ಅಯೋಗ್ಯರ ನಾಶ ಆಗಬೇಕು. ಪ್ರಧಾನಾಂಗಂಹಿ ಮಾರುತಿ ಭೂಭಾರ ಹರಣೆ ವಿಷ್ಣೋ. ಭೂಭಾರವನ್ನು ಕಡಿಮೆ ಮಾಡುವುದರಲ್ಲಿ ಪ್ರಧಾನ ಅಂಗ ಯಾವುದು ಅಂದರೆ ವಾಯುದೇವರು ಅಂತಾರೆ. ಹಾಗಾಗಿ ಅವರು ನಕ್ಕಿದ್ದರಿಂದ ದುರ್ಯೋಧನನಿಗೆ ಕೆಚ್ಚು ಬಂತು, ಇವರಿಗೆ ತೊಂದರೆ ಕೊಡಬೇಕು ಅಂತ ವನವಾಸಾದಿಗಳು ನಿಮಗೆಲ್ಲ ಗೊತ್ತಿರೋದೆ. ಜಯ ಅಂದರೆ ಇತಿಹಾಸ, ಅಂದರೆ ಮಹಾಭಾರತ. ಅದನ್ನು ಚೆನ್ನಾಗಿ ತಿಳಿದು ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿಕೊಟ್ಟವರು ಹಾಗೂ ಆ ಮಹಾಭಾರತವನ್ನು ಚೆನ್ನಾಗಿ ಬಲ್ಲವರು ಇವರು. ಅದರಲ್ಲಿ ಅನಾಯಾಸವಾಗಿ ಈಜಾಡಬಲ್ಲವರಂತ. ಅದಕ್ಕೆ ಮಾತರಿಶ್ವ ಅಂತ ವಾಯುದೇವರನ್ನು ಕರೀತಾರೆ. ನಮಗೆಲ್ಲ 7 ಜನ ತಾಯಂದಿರಂತೆ. ಬಳಿತಾ ಸೂಕ್ತದಲ್ಲಿ ಹೇಳ್ತಾರೆ, ಸಪ್ತಶಿವಾಸು ಮಾತೃಷು. 7 ಜನ ತಾಯಂದಿರು ಯಾವುದು ಅಂದರೆ 4 ವೇದ, ಮಹಾಭಾರತ ಹಾಗೂ ಪಂಚರಾತ್ರ, ಇತಿಹಾಸ, ಪುರಾಣಗಳು. ಈ 7 ತಾಯಂದಿರು, ತಾಯಿಯ ಸ್ಥಾನದಲ್ಲಿರುವ, ನಮ್ಮನ್ನು ಸನ್ಮಾರ್ಗದಲ್ಲಿಡುವಂತಹ ಈ ಗ್ರಂಥಗಳಲ್ಲಿ ಅನಾಯಾಸವಾಗಿ ಈಜಾಡಬಲ್ಲವರು ಯಾರು? ಅವರು ಮಾತರಿಶ್ವ. ಹೀಗಾಗಿ ಮಹಾಭಾರತದಲ್ಲಿ ಆನಂದವಾಗಿ ಈಜಾಡಬಲ್ಲವರು. ಯಾರಿಗೆ ಯಾವುದು ಚೆನ್ನಾಗಿ ತಿಳಿದಿದೆ ಅವರನ್ನು ಆ ಹೆಸರಿಂದ ಕರೆಯುವ ಪದ್ಧತಿ ಇದೆಯಲ್ಲ. ಸದಾ ರಾಯರ ಅಷ್ಟೋತ್ತರವನ್ನು ಮಾಡ್ತಾ ಇದ್ದರೆ ರಾಘವೇಂದ್ರ ಬಾಯಲ್ಲಿ ಅವರು ಏನೋ ಭೀಮಸೇನ ರಾವ್ ಅಂತ ಇರ್ಬೋದು, ಆದರೆ ಅವರು ರಾಯರ ಅಷ್ಟೋತ್ತರ ಮಾಡ್ತಾರೆ. ಅಥವಾ ಇನ್ಯಾವುದೋ ಸ್ತೋತ್ರವೋ ಮಂತ್ರವೋ ತುಂಬ ಪಾರಾಯಣ ಮಾಡ್ತಾ ಇದ್ದರೆ ಮಹಾಭಾರತವನ್ನು ಚೆನ್ನಾಗಿ ತಿಳಿದದ್ದರಿಂದ ಜಯ ಅಂತ. ಅಥವಾ ಜಯ ಜಯ. ಜಯ ಅಂದರೆ ಅರ್ಜುನನಿಗೆ ಜಯ ಇವರಿಂದ ಆದದ್ದು. ಆ ಧ್ವಜದಲ್ಲಿ ನಿಂತು ಅರ್ಜುನ ಗೊಲಿದೆಂದು ಧ್ವಜವಾನಿಸಿ ನಿಂತೆ. ಭಗವಂತ ಆ ಉಪದೇಶವನ್ನು ವಾಯುದೇವರನ್ನು ನಿಮಿತ್ತ ಮಾಡಿಕೊಂಡು ಮಾಡಿದ್ದಂತೆ. ಮೇಲೆ ಧ್ವಜದಲ್ಲಿ ಮುಖ್ಯಪ್ರಾಣದೇವರಿದ್ದಾರೆ. ಜಯ ಅಂತ ಅರ್ಜುನನಿಗೆ, ಜಯಸ್ಯ ಜಯ ಯಸ್ಮಾತ್, ಜಯನಿಗೆ ಜಯ ಬಂದದ್ದು. ಶ್ರೀಮದಾಚಾರ್ಯ ಅಂತಾರೆ, ಅರ್ಜುನನ ಕಡೆ ದೇವರು ಹೋಗಿದ್ದಕ್ಕೆ ಕಾರಣ ಅವನು ಭೀಮನ ತಮ್ಮನಾದದ್ದರಿಂದ, ವಾಯುದೇವರ ಕಡೆಯವರು ಆದದ್ದರಿಂದ ನಾನು ಅಲ್ಲಿ ಹೋಗ್ತೇನೆ ಅಂತ ಈ ಮಾತನ್ನು ಹೇಳ್ತಾರೆ. ಪ್ರಕೃತದಲ್ಲಿ ಆ ಮಾತು ನಮ್ಮ ವಿಜಯರಾಯರಂತಾರಲ್ಲ, ಅರ್ಜುನ ಗೊಲಿದೊಂದು ಧ್ವಜವಾನಿಸಿ ನಿಂತು. ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠರ ದುರ್ಜನವನ ಕುಠರ ನಿರ್ಜರಮಣಿ ದಯಾಪರ ವಾರವುದಾರ ಸಜ್ಜನರ ಆಘ ಪರಿಹಾರ ಸಜ್ಜನರ ಆಘ ಪರಿಹಾರ. ಅರ್ಜುನ ಗೊಲಿದಂದು ಧ್ವಜವಾನಿಸಿ ನಿಂತೆ ಮೂರ್ಜಗವರಿವಂತೆ ಘರ್ಜನೆ ಮಾಡಿದೆ. ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ದುಳಿ ಮಜ್ಜನದೊಳು ಭವ ವರ್ಜಿತ ನೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ಪವನ. ಹಾಗಾಗಿ ಜಯ ಅರ್ಜುನ ಒಲಿದು ಅಂದು
ಧ್ವಜವಾನಿಸಿ ನಿಂತೆ ಮೂರ್ಜಗ ವರಿವಂತೆ ಘರ್ಜನೆ ಮಾಡಿದಿ ಅಂತ ಈ ಮಾತುಗಳು ಬರುತ್ತೆ. ಪ್ರಕೃತದಲ್ಲಿ ಜಯ ಜಯ ಜಗತ್ರಾಣ, ಜಯ ಜಯ ಆ ಜಯನಿಗೆ, ಅರ್ಜುನನಿಗೆ ಜಯವನ್ನು ತಂದುಕೊಟ್ಟವರು. ಮತ್ತೊಂದು ಜಯ ಅಂದರೆ ಶ್ರೇಷ್ಠರಾದವರು ಅಂತ. ನಿಜವಾಗಲೂ ಜೀವೋತ್ತಮರು, ಉತ್ಕೃಷ್ಟರು ಅನ್ನೋ ಅರ್ಥದಲ್ಲಿ ಬರುತ್ತೆ. ಉತ್ಕೃಷ್ಟರು, ಶ್ರೇಷ್ಠರು, ಜೀವೋತ್ತಮರಾದ ವಾಯುದೇವರು. ದೇವರಿಗೆ ಬಹಳ ಸಂತೋಷ ಕೊಡುವ ಒಂದು ಉಪಾಸನೆ ಯಾವುದು? ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ಏಕಾದಶಸ್ಕಂದ ಭಾಗವತದಲ್ಲಿ ದೇವರನ್ನು ಪೂಜೆ ಮಾಡಲಿಕ್ಕೆ 11 ಸ್ಥಳಗಳನ್ನು ಹೇಳ್ತಾರೆ. ಅಗ್ನಿಯಲ್ಲಿ, ಸ್ಥಂಡಿಲದಲ್ಲಿ, ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ ಎಲ್ಲ ಹೇಳ್ತಾ ವಾಯುವಿನಲ್ಲಿ ಅಲ್ಲೊಂದು ಮಾತ್ರ ವಾಯುವು ಮುಖ್ಯಧಿಯ ಅಂತ ಒಂದು ವೇದವ್ಯಾಸ ದೇವರ ಮಾತು, ಮೂಲ ಭಾಗವತ ಶ್ಲೋಕ. ವಾಯುವಿನಲ್ಲಿ ಮುಖ್ಯವಾದ ಪೂಜೆ 11 ಕಡೆ ಹೇಳಿ 10ರಲ್ಲಿ ಬಿಟ್ಟು ವಾಯುದೇವರಲ್ಲಿ ಸ್ಪೆಷಲ್ ಅಂದ್ರಲ್ಲ, ಏನು ಇದರ ಅಭಿಪ್ರಾಯ ಏನು? ಅದು ಅರ್ಥ ಆಗುವುದಿಲ್ಲ ನಮಗೆ. ಅದನ್ನು ಆಚಾರ್ಯರು ಬಗೆಹರಿಸ್ತಾರೆ, ಒಂದು ಪ್ರಮಾಣವನ್ನು ಕೊಡ್ತಾರೆ. ಸರ್ವ ದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತೆ. ವಾಯುದೇವರು ಎಲ್ಲ ದೇವತೆಗಳಿಗಿಂತ ಉತ್ತಮರು, ಜೀವೋತ್ತಮರು ಅಂತ ವಾಯುದೇವರ ಉಪಾಸನೆ ಮಾಡಿದರೆ ದೇವರಿಗೆ ತುಂಬ ಸಂತೋಷ ಆಗತ್ತಂತೆ. ಹಾಗಾಗಿ ಜಯ ಜಯ ಅಂತ ಪ್ರಾರಂಭದಲ್ಲಿ ಅಂದ್ಯಾರೆ. ಅಲ್ಲ, ಮಂಗಲಾಚರಣೆ ದೇವರನ್ನು ಸ್ತೋತ್ರ ಮಾಡಬೇಕಾಗಿತ್ತಲ್ಲ, ವಾಯುದೇವರನ್ನು ಸ್ತೋತ್ರ ಮಾಡಿದರೇನೇ ತುಂಬ ಸಂತೋಷ. ಜಯ ಅನ್ನುವ ಶಬ್ದವೇ ಭಗವಂತನನ್ನು ಹೇಳಿಕೊಡತ್ತೆ. ಜಯತಿ ಉತ್ಕೃಷ್ಟೋ ವರ್ತತೆ ಅಂತ ಮಾಯಾವಾದ ಖಂಡನದಲ್ಲಿ ಅಕರ್ಮಕ ಅರ್ಥವನ್ನು ಕೊಡತ್ತೆ ಅಂತ ಜಯತೀರ್ಥರು ಬರೀತಾರೆ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಆಚಾರ್ಯರ ಮಂಗಲಾಚರಣೆಗೆ ವ್ಯಾಖ್ಯಾನ ಮಾಡ್ತಾ ಜಯತಿ ಉತ್ಕೃಷ್ಟೋ ವರ್ತತೆ, ಉತ್ಕೃಷ್ಟನಾಗಿದ್ದಾನೆ ಭಗವಂತ, ಅವನ ಪರವಾಗಿಯೂ ಇದನ್ನು ಅರ್ಥ ಮಾಡಬಹುದು. ಹೀಗಾಗಿ ಜಯ ಜಯ ಜಗತ್ರಾಣ. ಏನಿದು ಜಗತ್ರಾಣ? ತ್ರಾಣ, ತ್ರಾಣ ಅಂದರೆ ತ್ರೈಂ ಪಾಲನೆ ಅಂತ, ಅದು ಧಾತು. ಜಗತ್ತನ್ನು ಪಾಲನೆ ಮಾಡುವವನು. ತ್ರಾಣ ಶಬ್ದಕ್ಕೆ ಪಾಲಕ, ರಕ್ಷಕ, ಪೋಷಣೆ ಮಾಡುವವನು, ಈ ಎಲ್ಲ ಸಾಮರ್ಥ್ಯ ಉಳ್ಳವನು, ಬಲ ಇವುಗಳೆಲ್ಲ ಇರುವವನು ಅಂತ, ಅಥವಾ ಈ ಎಲ್ಲ ಅರ್ಥ ಇದೆ. ಜಗತ್ರಾಣ, ಜಗತ್ತನ್ನು ಧಾರಣೆ ಮಾಡುವ ಯೋಗ್ಯತೆ ಉಳ್ಳುವವನು, ಜಗತ್ತನ್ನು ರಕ್ಷಣೆ ಮಾಡುವವನು, ಜಗತ್ತನ್ನು ಪೋಷಣೆ ಪಾಲನೆ ಮಾಡುವವನು ಮುಖ್ಯ ಪ್ರಾಣದೇವರು. ಜಯ ಜಯ ಜಗತ್ರಾಣ. ಜಗತ್ರಾಣ, ಆ ಜಗತ್ತಿನ ಪಾಲನೆಯನ್ನು ನೀನು ಮಾಡೋನು ಅಂತ. ಇದಾದ ಮೇಲೆ ಸುತ್ರಾಣ ಅಂತ ಮತ್ತೊಂದಂದರು. ಜಗತ್ರಾಣ, ಜಗತ್ತನ್ನು ರಕ್ಷಣೆ ಮಾಡುವವನು, ಪಾಲನೆ ಮಾಡುವವನು, ಧಾರಣೆ ಮಾಡಿದವನು, ಪೋಷಣೆ ಮಾಡಿದವನು ಅಂತ. ಮತ್ತು ಸುತ್ರಾಣ ಏನಲ್ಲಿ? ಮತ್ತು ತ್ರಾಣ ಅಂದರೆ ರಕ್ಷಣೆ ಮಾಡೋನು, ಸುತ್ರಾಣ ಏನು ಅಂದರೆ ಎರಡು ಅರ್ಥದಲ್ಲಿ. ಸುತ್ರಾಣ ಅಂದರೆ ಇಷ್ಟೆಲ್ಲ ಜಗತ್ತನ್ನು ಹೊತ್ತ ವಾಯುದೇವರಿಗೆ ಏನಾದರೂ ಶ್ರಮ ಉಂಟಾ? ಕೆಲವರು ಎಲ್ಲ ಕೆಲಸವನ್ನು ಮಾಡ್ತಾರೆ, ಆದರೆ ತುಂಬ ಶ್ರಮ ಪಡ್ತಾರೆ. ಆಗತ್ತೆ ಪಾಪ, ಒಳ್ಳೆ ಕೆಲಸವಂತರು, ಶ್ರಮ ಆಗತ್ತೆ. ವಯಸ್ಸಾಗ್ತಾ ಆಗ್ತಾ ಅವರಿಗೆ ಮೊದಲು ಸಲೀಸಾಗಿ ಮಾಡುವ ಕೆಲಸಗಳನ್ನು ಶ್ರಮಪಟ್ಟು ಮಾಡ್ತಿರ್ತಾರೆ. ವಾಯುದೇವರು ಇಷ್ಟೆಲ್ಲ ಮಾಡ್ತಾರಲ್ಲ, ಏನು ಅನಂತ ಜೀವರಾಶಿಗಳಲ್ಲಿದ್ದು ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರೆ. ಪ್ರಧಾನವಾಗಿ ಅನಂತ ಜೀವರಾಶಿಗಳು ಮಾಡಿದ ಎಲ್ಲ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡೋದು, ಅವನು ದೇವರು ಕೊಟ್ಟ ಫಲಗಳನ್ನು, ಪುಣ್ಯವೋ ಪಾಪವೋ ಅದನ್ನು ಅನಂತ ಜೀವರಾಶಿಗಳಿಗೆ ಯಾವುದೂ ವ್ಯತ್ಯಾಸ ಆಗದಂತೆ ಮಾಡೋದು. ಒಂದು ಕ್ಷಣವೂ ಪುರುಸತ್ತಿಲ್ಲದೆ ಎಲ್ಲರಲ್ಲಿ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾನೇ ಇರಬೇಕು. ಇದು ಅವರಿಗೆ ಶ್ರಮ ಆಗೋದಿಲ್ವಾ? ಇಲ್ಲ, ಅನಾಯಾಸವಾಗಿ ಮಾಡ್ತಾರೆ. ಹಾಗಾಗಿ ಸುತ್ರಾಣ, ಯಾವ ತರಹದ ತೊಂದರೆ ಇಲ್ಲದೆ ಇದನ್ನು ಮಾಡ್ತಾರೆ ಮುಖ್ಯ ಪ್ರಾಣದೇವರು, ಅದು ವಿಶೇಷ. ಅಥವಾ ಜಗತ್ತನ್ನು ರಕ್ಷಣೆ ಮಾಡುವವರು ಕೆಲವರು ಬೇರೆ ಬೇರೆ ದೇವತೆಗಳಿದ್ದಾರೆ. ಅನೇಕ ದೇವತೆಗಳು ಜಗತ್ತನ್ನು ನೋಡಿಕೊಳ್ಳೋರು, ಒಬ್ಬೊಬ್ಬರು ಒಂದೊಂದು ಡಿಪಾರ್ಟ್ಮೆಂಟ್ ಹೆಡ್ಡು ಅಂತಿದ್ದರು. ಪ್ರಧಾನರಾದವರು, ಕ್ಯಾಪ್ಟನ್ ಯಾರು ಅಂದರೆ ಸುತ್ರಾಣ. ಸು ಅಂದರೆ ಶ್ರೇಷ್ಠವಾದ, ತ್ರಾಣ ಚೆನ್ನಾಗಿ ನೋಡಿಕೊಳ್ಳುವವರು ಇವರು. ನಮ್ಮ ಮುಂದೆ ಹೇಳ್ತಾರೆ, ನಮ್ಮ ದೇಹದಲ್ಲಿ ಇತರ ದೇವತೆಗಳು ಹೋದರೆ ಅದಕ್ಕೆ ದೇಹ ಅಂತ ಉಳಿಯುತ್ತೆ, ಮುಖ್ಯ ಪ್ರಾಣದೇವರೇ ಹೋದರೆ. ಹೀಗಾಗಿ ಸುತ್ರಾಣ, ಸುತ್ರಾಣ ಅನ್ನೋದಕ್ಕೆ ವಿಶೇಷವಾಗಿ ಜಗದೊಳಗೆ ನೀನು ಜ್ಞಾನಶ್ರೇಷ್ಠ, ಬಲಜ್ಯೇಷ್ಠ. ಜಗತ್ತಿನಲ್ಲಿ ಅನೇಕ ಪಾಲಕರಿದ್ದರೂ ಆ ಪಾಲಕರಿಗೂ ನೀನು ಪಾಲಕನಾಗಿ ಅವರಲ್ಲಿ ಇದ್ದು ಎಲ್ಲವನ್ನ ಮಾಡಿಸ್ತಿ. ಆದ್ದರಿಂದ ತುಂಬ ದೊಡ್ಡವನು ನೀನು, ಅನುಮಿತ್ತ ಬಾಂಧ, ಯಾವ ನಿಮಿತ್ತ ಇಲ್ಲದೆ ಎಲ್ಲರಿಗೂ ಉಪಕಾರ ಮಾಡುವ ದೊಡ್ಡ ಸ್ವಭಾವ ನಿಂದು. ನಮ್ಮ ದಾಸರಂತಾರೆ ಅದನ್ನೇ,
ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲದಾವ ಜನುಮದಲ್ಲಿ ಅನುದಿನವು ನೀನೆಮ್ಮ ಉದಾಸೀನ ಮಾಡುವುದು ಅನುಚಿತವು ಜಗಕ್ಕೆ ಸಜ್ಜನ ಶಿಖ ಮಣಿಯೇ. ನಮ್ಮಪ್ಪ, ಹೀಗೆ ನೀನು ನನ್ನನ್ನು ಇದು ಮಾಡಬೇಡ, ನನ್ನ ಜನ್ಮ ಸಾರ್ಥಕ ಆಗುವಂತೆ ಮಾಡು. ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಹುಟ್ಟಿದ 4 ದಿನ ಇದ್ದ, ಸತ್ತ, ಇದು ಎಲ್ಲರ ಜೀವನದಲ್ಲಿ ಇದೆ. ಏನು ಸಾಧನೆ ಮಾಡಿದ? ಪರಲೋಕಕ್ಕೇನಾದರೂ ಕೊಂಡೊಯ್ದನ? ಪರಲೋಕಕ್ಕೆ ಕೊಂಡೋಗಬೇಕು ಅನ್ನುವ ಒಂದು ಕಾನ್ಸೆಪ್ಟ್ ಆದರೂ ಗೊತ್ತಿತ್ತ? ಇದು ಬಂದರೆ ನಿಜವಾಗಲೂ ಮನುಷ್ಯ ಜನ್ಮ ಸಾರ್ಥಕ. ಏನೋ ಬಂದ ಏನೋ ಹೋದ ಅಂತ ಆಗೋದು ಬೇಡ. ಅಪಮೃತ್ಯು ಆಗದೇ ಇರಲಿ. ಎಲ್ಲರಲ್ಲಿ ಇದ್ದು ಆ ತ್ರಾಣವನ್ನು ಕೊಡುವವರು ಮುಖ್ಯಪ್ರಾಣದೇವರಾದದ್ದರಿಂದ ಜಯ ಜಯ ಜಗತ್ರಾಣ, ಜಗದೊಳಗೆ ಸುತ್ರಾಣ, ಜಗತ್ತನ್ನು ಪಾಲನೆ ಮಾಡುವವನು, ಪೋಷಣೆ ಮಾಡುವವನು, ಅಖಿಲ ಗುಣ ಸದ್ಧಾಮ. ಇಷ್ಟೆಲ್ಲ ಹೇಗೆ ಬಂತು ಇವರಿಗೆ ಯೋಗ್ಯತೆ? ಅದಕ್ಕುತ್ತರ ಅಖಿಲ ಗುಣ ಸದ್ಧಾಮ. ಎಲ್ಲ ಗುಣಗಳ ಒಂದು ಧಾಮ. ಧಾಮ ಅಂದರೆ ಆಶ್ರಯ, ಮನೆ. ಏನೇನು ಜಗತ್ತಿನಲ್ಲಿ ಒಳ್ಳೆಯ ಗುಣಗಳು ಅಂತಿದೆ ಅದೆಲ್ಲವನ್ನು ನಾವು ಕಾಣಬೇಕಾದರೆ ಎಲ್ಲಿ ಹೋಗಬೇಕು ಅಂದರೆ ಅದು ವಾಯುದೇವರಲ್ಲಿ ನೋಡಬೇಕಂತೆ. ನಮ್ಮ ಸುಮಧ್ವ ವಿಜಯದಲ್ಲಿ ಒಂದು ಶ್ಲೋಕ ಇದೆ, ಪ್ರಾಯ ಎಲ್ಲ ಪುರುಷರಿಗೆ ಬಂದಿರುತ್ತದೆ, ಮೊದಲನೇ ಸರ್ಗದಲ್ಲೇ ಇದೆ. ಯೇ ಗುಣ ನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷು ಸ್ಮನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಶ್ರೀಮಂತಮೇನಂ ಹನುಮಂತಮಾಹುಹು. ಹನುಮಂತ ಅಂತ ನಾಮಕರಣವನ್ನು ಮಾಡಿದರು ಅಂತ ಮೊದಲನೇ ಅವತಾರವನ್ನು ವರ್ಣನೆ ಮಾಡಬೇಕಾದರೆ ನಾರಾಯಣ ಪಂಡಿತರಂತಾರೆ, ಏ ಗುಣನಾಮ ಜಗತ್ಪ್ರಸಿದ್ಧ. ಜಗತ್ತಿನಲ್ಲಿ ಯಾವ ಯಾವ ಒಳ್ಳೆಯ ಗುಣಗಳು ಅಂತ ಪ್ರಸಿದ್ಧವಾಗಿತ್ತೋ ಅದೆಲ್ಲವೂ, ಅದಕ್ಕೇನಾದರೂ ಒಬ್ಬ ವ್ಯಕ್ತಿ ಎಲ್ಲ ಗುಣಗಳನ್ನು ನಾನು ನೋಡಬೇಕು, ಆ ಥರದ ಒಬ್ಬ ವ್ಯಕ್ತಿ ಇದ್ದಾನೆ, ಅದು ವಾಯುದೇವರು ಅಂತ. ಎಲ್ಲ ಗುಣಗಳು. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಅಂದರು, ಎಲ್ಲ ಗುಣಗಳು ಅಂದರೆ ತಲೆಯಲ್ಲಿ ಬರೋದಿಲ್ಲ, ಒಂದಿಷ್ಟು ಕೆಲವು ಗುಣಗಳನ್ನು ಹೇಳ್ತೀರಾ ಅಂದಾಗ, ಪರಾಕ್ರಮ ಔದಾರ್ಯ ಯಶ ಪ್ರತಾಪೈ ಸೌಜನ್ಯ ಮಾಧುರ್ಯ ನಯಾನಯೈಶ್ಚ ಗಾಂಭೀರ್ಯ ಚಾತುರ್ಯ ಸುವೀರ್ಯ ಧೈರ್ಯೋ ಹನುಮತಕ್ಕೋಭ್ಯಧಿಕ ಸ್ತ್ರಿಲೋಕ್ಯಾಂ. ಈ ಗುಣಗಳು ಅಂತಾರೆ. ಪರಾಕ್ರಮ, ಔದಾರ್ಯ, ಯಶಸ್ಸು, ಪ್ರತಾಪ, ಸೌಜನ್ಯ, ಮಾಧುರ್ಯ, ನಯ, ವಿನಯ. ಏನು ವಾಯುದೇವರಲ್ಲಿ ಏನಿಲ್ಲ. ಜಗತ್ತಿನಲ್ಲಿ ಒಳ್ಳೆಯ ಗುಣಗಳು ಯಾರಲ್ಲಾದರೂ ಇದೆ, ಒಳ್ಳೆಯದು, ಅವನೊಬ್ಬ ಸಜ್ಜನ ಅಂತಾದರೆ ಈ ವಾಯುದೇವರ ಇನ್ಫ್ಲೂಯೆನ್ಸ್ ಅಂತಾರೆ. ಈ ವಾಯುದೇವರ ವಿಶೇಷವಾದ ಅನುಗ್ರಹ ಅವರ ಮೇಲೆ ಇದೆ ಅಂತಾದರೆ ಆ ಒಳ್ಳೆಯ ಗುಣಗಳು ಅವರಲ್ಲಿ ಇರಲಿಕ್ಕೆ ಸಾಧ್ಯ ಅಂತ. ಅಂಥದ್ದು ಎಲ್ಲ ಗುಣಗಳ ಒಂದು ಧಾಮ. ಉಪನಿಷತ್ತು ಇದೇ ಮಾತನ್ನು ಅನ್ನತ್, ಪ್ರಧಾನಂ ಧಾಮ ವಿಷ್ಣೋಸ್ತು ಪ್ರಾಣಯೇವ ಪ್ರಕೀರ್ತಿತಃ. ಪರಮಾತ್ಮನ ಪ್ರಧಾನ ಧಾಮ ಯಾವುದು ಅಂದರೆ ಮುಖ್ಯ ಪ್ರಾಣದೇವರಂತೆ. ಪರಮಾತ್ಮ ಎಲ್ಲಕ್ಕಿಂತ ದೊಡ್ಡದು. ನಮ್ಮ ಶ್ರೀಪಾದರಾಜರಂದ್ರಲ್ಲ, ಅಖಿಲ ಗುಣ ಸದ್ಧಾಮ. ಎಂಥ ಮಾತದು! ಇವರಲ್ಲಿ ಅಖಿಲ ಗುಣಗಳು ಇತ್ತು, ಒಂದಾಯಿತು. ಅಖಿಲ ಗುಣಗಳು ಇರುವ ಭಗವಂತ, ಅನಂತ ಗುಣಪರಿಪೂರ್ಣನಾದ ದೇವರಿಗೆ ಒಂದು ಒಳ್ಳೆ ಮನೆ ಬೇಕಲ್ಲ. ಅದ್ಯಾವುದು ಅಂದರೆ ಈ ಮುಖ್ಯಪ್ರಾಣದೇವರು ಸದ್ಧಾಮ ಅಂತ. ನೀನೇನಾದರೂ ಮುಖ್ಯಪ್ರಾಣದೇವರನ್ನು ಕರೆದು ಪ್ರತಿಷ್ಠಾಪನೆ ಮಾಡಿದೆ ಅಂದರೆ ದೇವರು ತಾನಾಗೆ ಓಡಿ ಬರ್ತಾನಂತೆ. ಯಾಕೆ? ಆ ಮನೆ ನನಗೆ ತುಂಬ ಇಷ್ಟ, ಎಲ್ಲ ಗುಣಗಳು ಅವರಲ್ಲಿ ತುಂಬಿದೆ, ಅಲ್ಲಿ ನಾನು ಇರ್ತೇನೆ. ಹಾಗಾಗಿ ಮುಖ್ಯಪ್ರಾಣದೇವರಲ್ಲಿ ಎಲ್ಲ ಗುಣಗಳು ಇದೆ. ಒಂದು, ಎಲ್ಲ ಗುಣಗಳಿಂದ ತುಂಬಿದ ಭಗವಂತ ಎಲ್ಲಿರ್ತಾನೆ ಅಂದರೆ ಆ ಮುಖ್ಯಪ್ರಾಣನಲ್ಲಂತೆ ಅನ್ನೋದಕ್ಕೆ ಮಾಧ್ವರೆಲ್ಲ ಒಂದು ನಿಜವಾಗಲೂ ನಮ್ಮ ಬೆನ್ನನ್ನು ನಾವು ತಟ್ಕೊಳ್ಬಹುದು. ಕಾರಣ ಏನು ಗೊತ್ತಾ? ಯಾವುದೇ ಕರ್ಮಾಚರಣೆ ಮಾಡಿದಾಗೂ ನಾವು ಡೈರೆಕ್ಟಾಗಿ ದೇವರನ್ನು ಕರೆಯೋದಿಲ್ಲ, ಆ ಮನೆಯನ್ನೇ ಕರಿತೀವಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹನೋ ಲಕ್ಷ್ಮೀ ವೆಂಕಟೇಶ್ವರನೋ. ಯಾಕೆಂದರೆ ಆ ಮನೆ ಬಿಟ್ಟು ದೇವರು ಬರೋದಿಲ್ಲಂತೆ, ಮನೆ ಸಮೇತನೇ ಬರ್ತೇನೆ ಅಂತ. ಸೊ ನಮ್ಮಲ್ಲಿ ಎಲ್ಲೇ ಮಾಧ್ವರು ಒಂದು ದೇವಸ್ಥಾನ ಅಂತ ಪ್ರತಿಷ್ಠಾಪನೆ ಮಾಡಿದರೆ ಅಲ್ಲೊಂದು ಚಿಕ್ಕ ಮುಖ್ಯಪ್ರಾಣದೇವರ ಮೂರ್ತಿ ಇರಲೇಬೇಕು. ಇದ್ದರೇನೇ ದೇವರು ಅಲ್ಲಿ ಸನ್ನಿಹಿತನಾಗ್ತಾನಂತೆ.
ಈ ದೃಷ್ಟಿಯಿಂದ ಸದ್ಧಾಮ, ಅಖಿಲ ಗುಣ ಸದ್ಧಾಮ, ಅಖಿಲ ಗುಣಗಳುಳ್ಳ ಭಗವಂತನಿಗೆ ಒಂದು ಮುಖ್ಯ ಧಾಮ. ಅದೇ ದೇವರು ಎಲ್ಲವೂ ದೇವರದೇ, ಆದರೆ ಮುಖ್ಯ ಪ್ರಾಣದೇವರನ್ನು ವಿಶೇಷವಾಗಿ ತನ್ನ ಮನೆಯನ್ನು ಮಾಡಿಕೊಂಡು ಇದ್ದಾನೆ. ಅಲ್ಲಿ ವಿಶೇಷವಾಗಿ ನಾನು ಬ್ರಹ್ಮದೇವರಲ್ಲಿ ಹಾಗೂ ವಾಯುದೇವರಲ್ಲಿ ಸನ್ನಿಹಿತನಾಗಿರ್ತೇನೆ ಅಂತ ನಮ್ಮ ಜಗನ್ನಾಥದಾಸರು ಹಂಸ ಮೊದಲು 18 ಮಂತ್ರಗಳ ಸಂಸ್ಥಾನವನ್ನು ತಿಳಿದು ಅಂತ ಫಲವಿದು ಬಾಳದುದಕ್ಕೆ ಅನ್ನೋದರಲ್ಲಿ ಒಂದು ಪದ್ಯವನ್ನು ಮಾಡ್ಯಾರ. 18 ಭಗವಂತ ರೂಪಗಳನ್ನು ಚಿಂತನೆ ಮಾಡಿ ದಿನ ಭೋಜನವನ್ನು ಮಾಡಬೇಕು ಅಂತ. ಅದು ಬಂದು ಕಾಠಕ ಉಪನಿಷತ್ತಿನಲ್ಲಿ ಬರುವ ಒಂದು ಮಂತ್ರ, ಹಂಸಶ್ವತಿ ಸದ್ವಸುರಂತರಿಕ್ಷ ಸದ್ಧೋತ ವೇದಿಶತೆ ಅಂತ. ಆ ಮಂತ್ರದಲ್ಲಿ ದೇವರನ್ನು ಹಂಸ ಅಂತ ಕರೆದರು. ಯಾಕೆಂದರೆ ದೋಷ ದೂರ ಗುಣಪೂರ್ಣ. ಎರಡನೇದೇ ದೇವರನ್ನು ಶುಚಿಸತ್. ಏನು ಶುಚಿಸತ್ ಅಂದರೆ ಶುದ್ಧವಾಗಿದ್ದಾನೆ ಅಲ್ಲ, ಶುಚಿ ಅಂದರೆ ಮುಖ್ಯ ಪ್ರಾಣದೇವರು ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಮುಖ್ಯ ಪ್ರಾಣದೇವರಿಗೆ ಶುಚಿ ಅಂತ ಹೆಸರು. ಅವರಲ್ಲಿ ಸದಾ ಸನ್ನಿಹಿತನಾದದ್ದರಿಂದ ದೇವರಿಗೆ ಶುಚಿಸತ್ ಅಂಥೇಳಿ. ಹೀಗಾಗಿ ಪ್ರಧಾನಂ ಧಾಮ ವಿಷ್ಣೋಸ್ತು, ಪ್ರಧಾನವಾದ ಧಾಮ ಯಾವುದು? ಮುಖ್ಯ ಪ್ರಾಣನೇ ಪರಮಾತ್ಮನಿಗೆ ಮನೆ ಅಂತ. ಎಂಥ ಭಾಗ್ಯ ರೀ ದೇವರು ಕೊಟ್ಟಿರೋದು. ಅದನ್ನೇ ಪುರಂದರದಾಸರು ಉದ್ಗಾರ ತೆಗಿತಾರೆ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ, ಹನುಮನ ಮತವೇ ಹರಿಯ ಮತವು. ಹನುಮ ಪುರಂದರ ವಿಠಲನ ದಾಸ. ಅದಕ್ಕೆ ಪುರಂದರ ವಿಠಲ ಏನು ಮಾಡ್ದ? ನಿನ್ನಲ್ಲೇ ನಾನು ವಾಸ. ಹಾಗಾದರೆ ಒಂದು ನಮಗೆ ತಿಳಿಸಿಕೊಟ್ರು, ದೇವರು ನಮ್ಮಲ್ಲಿ ವಾಸಿಸಬೇಕಾದರೆ ನಾವೇನಾಗಬೇಕು? ಸ್ವಾತಂತ್ರ್ಯ ಭ್ರಮೆಯನ್ನು ಬಿಟ್ಟು ನಾನು ದಾಸ ಅಂತ ಕೈ ಮುಗಿದ್ರೆ, ಆ ದಾಸ ಅನ್ನೋದನ್ನೇ ಉಲ್ಟಾ ಮಾಡಿದರೆ ಸದಾ ನಮ್ಮಲ್ಲಿ ದೇವರು ಇರ್ತಾನೆ. ಯಾವಾಗ ನಾನು ಓನರು ಅಂದ್ಕೊಳ್ತೀನಿ, ಬಿಟ್ಕೋ ಅಂಥೇಳಿ ದೇವರು ಕೈ ಬಿಟ್ಬಿಡ್ತಾನೆ. ಹೀಗಾಗಿ ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳು ವಾಸ ಅಂತ. ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಮಧ್ವ ಅಂತ ನಮ್ಮ ಮಧ್ವಾಚಾರ್ಯರಿಗೆ ವಾಯುದೇವರಿಗೆ ಮಧ್ವ ಅಂತ ಹೆಸರು. ಏನಿದು ಮಧ್ವನಾಮ? ಈ ಗ್ರಂಥದ ಹೆಸರು ಮಧ್ವನಾಮ. ಮಧ್ವಾಚಾರ್ಯರಿಗೆ ಮಧ್ವ ಅಂತ ಹೆಸರು. ಯಾಕೆ ಮಧ್ವ ಅಂತ ಕರೆದದ್ದು ಅಂದರೆ ಅದಕ್ಕೆ ಆಚಾರ್ಯರೇ ಒಂದು ಪ್ರಮಾಣವನ್ನು ಕೊಡ್ತಾರೆ. ಭಾವವೃತ್ತ ಅನ್ನೋ ಗ್ರಂಥವನ್ನು ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡ್ತಾ, ಮಧ್ವ ಅಂದರೆ ಏನು? ಆನಂದ ತೀರ್ಥ ಅನ್ನುವ ಅರ್ಥ ಮಧ್ವ ಅಂದರೆ. ಮಧು ಅಂದರೆ ಸುಖ, ಆನಂದ. ವಾ ಅಂದರೆ ಶಾಸ್ತ್ರ ಅಥವಾ ತೀರ್ಥ. ಸೊ ಮಧು ಆನಂದ ಉದ್ದಿಷ್ಟೋ ವೇತಿ ತೀರ್ಥ ಮುದಾಹೃತಂ ಮಧ್ವ ಆನಂದ ತೀರ್ಥ ಸ್ಯಾತ್ ತೃತೀಯ ಮಾರುತೀತನು ಅಂತ ಶ್ರೀಮದಾಚಾರ್ಯ ಕೊಡುವ ಪ್ರಮಾಣ. ಮಧು ಅಂದರೆ ಆನಂದ, ವಾ ಅಂದರೆ ಶಾಸ್ತ್ರ ಅಥವಾ ತೀರ್ಥ. ಎಲ್ಲರ ಆನಂದಕ್ಕಾಗಿ ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದರಿಂದ ಎರಡು ರೀತಿಯ ಅರ್ಥವನ್ನು ಬರೀತಾರೆ. ಆನಂದಾಯ ತೀರ್ಥಂ ಶಾಸ್ತ್ರಂ ಯಸ್ಯ. ಯಾರ ಶಾಸ್ತ್ರ ಮೋಕ್ಷವನ್ನು ಕೊಡುವುದಕ್ಕಾಗಿ ನಿರ್ಮಿಸಲ್ಪಟ್ಟಿದೆ ಅವರು ಆನಂದ ತೀರ್ಥರು. ಅಥವಾ ಆನಂದ ತೀರ್ಥರು ಅನ್ನೋದಕ್ಕೆ ಆನಂದಪ್ರದಂ ತೀರ್ಥಂ ಯಸ್ಮಾತ್ ಸಹ, ಆನಂದವನ್ನು, ಆನಂದನಾಮಕ ಭಗವಂತನನ್ನು ಹೊಂದಿಸುವ ಶಾಸ್ತ್ರವನ್ನು ಮಾಡಿಕೊಟ್ಟವರು ಅಂತ. ಸುಮಧ್ವ ವಿಜಯದ 5ನೇ ಸರ್ಗದಲ್ಲಿ ಆನಂದ ತೀರ್ಥರು ಅಂತ ಕರೆದರು ಅಂತ ಇದೆ. ಅಂದರೆ ಆಚಾರ್ಯರಿಗೆ ಮೊದಲು ಹೆಸರಿಟ್ಟಿದ್ದು ಪೂರ್ಣಪ್ರಜ್ಞರು ಅಂತ. ಅದಾದ ಮೇಲೆ ವೇದಾಂತ ಸಾಮ್ರಾಜ್ಯವನ್ನು ಕೊಟ್ಟರು ಅನ್ನೋ ವಿವರಣೆಯನ್ನು 5ನೇ ಸರ್ಗ ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ. ಅಲ್ಲಿ ಹೆಸರು ಮತ್ತೊಂದಿಟ್ರಂಥವ್ರು ಆಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷರು. ಏನಂತ? ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತೆ ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ಆನಂದ ರೂಪಸ್ಯ ಪರಸ್ಯ ಪಾತ್ರದೀಹಿ, ಆನಂದ ತೀರ್ಥರು ಅಂತ ಕರೆದರು. ತುಂಬ ಅಪ್ರೋಪ್ರಿಯೇಟ್ ಆಗಿತ್ತಂತೆ. ಏನಂತ? ಒಂದು ಕಾರಣ, ಆನಂದ ಸ್ವರೂಪನಾದ ಭಗವಂತನನ್ನು ಯಾವಾಗಲೂ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡದ್ದರಿಂದ ಇವರು ಆನಂದ ತೀರ್ಥರು. ಇನ್ನೊಂದು, ಎಲ್ಲರಿಗೂ ಆನಂದಪ್ರದನಾದ ಭಗವಂತನ ದರ್ಶನ ಆಗಬೇಕಾದರೆ ಅವನ ಸರ್ವೋತ್ತಮತ್ವ ಜ್ಞಾನ ಅತ್ಯವಶ್ಯಕ. ಅಂಥ ಸರ್ವೋತ್ತಮತ್ವ ಜ್ಞಾನವನ್ನು ತಿಳಿಸಿಕೊಡುವ ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದರಿಂದಲೂ ಆನಂದ ತೀರ್ಥರು. ನಾರಾಯಣ ಪಂಡಿತರೇ ಭಾವಪ್ರಕಾಶಿಕ ಅಂತ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ ಅದರ ವಿವರಣೆಯನ್ನು.
ಆನಂದಾಯ ತೀರ್ಥಂ ಶಾಸ್ತ್ರಂ ಅಸ್ಯ ಇತ್ಯಾನಂದತೀರ್ಥ ಆನಂದೇನ ವಿಷ್ಣುನ ಶುದ್ಧ, ಸದಾ ಶುದ್ಧರಾಗಿದ್ದಾರೆ. ಒಳಗೆ ಭಗವಂತ ಇದ್ದದ್ದರಿಂದ ಸದಾ ಶುದ್ಧರು, ಅಥವಾ ಇವರು ಶುದ್ಧರಾದದ್ದರಿಂದಲೇ ಭಗವಂತ ಅವರಲ್ಲಿ ಸದಾ ಸನ್ನಿಹಿತನಾಗಿದ್ದಾನೆ. ಏನು ಶುದ್ಧತೆ? ವಾಯುದೇವರು ನೋಡಿ, ವಾಯುದೇವರು ದೇವತೆಗಳು ಅದೊಂದು ಸಹಜವಾಗಿ ಎಲ್ಲಾದರೂ ಒಂದು ದುರ್ವಾಸನೆ ಹೋಗಬೇಕಾದರೆ ಜೋರಾಗಿ ಗಾಳಿ ಬೀಸಿದರೆ ದುರ್ವಾಸನೆ ಹೋಗುತ್ತೆ. ನಿಮ್ಮ ಮನೆಯನ್ನೇ ಒಂದು ತಿಂಗಳು ಬಾಗಿಲು ಹಾಕಿ ಎಲ್ಲ ಕಿಟಕಿ ಹಾಕಿ ಬಾಗಿಲು ತೆಗೆದ್ರೆ ಒಳಗೆ ಹೋಗ್ಲಿಕ್ಕಾಗೋದಿಲ್ಲ. ಹಾಗಾದರೆ ಮೊದಲು ಎಲ್ಲ ಬಾಗಿಲು ತೆಗೆಯಪ್ಪ, ಗಾಳಿ ಆಡಲಿ ಅಂತೇಳಿ. ವಾಯುದೇವರು ಅದು ದೊಡ್ಡವರು, ಅದು ಜೀವೋತ್ತಮರು, ಅದು ಇರಲಿ, ಲೌಕಿಕವಾಗಿಯೂ ಗಾಳಿ ಆಡಲಿಲ್ಲ ಅಂದರೆ ಅಲ್ಲಿ ಇರಲಿಕ್ಕಾಗೋದಿಲ್ಲ, ಅಲ್ಲಿ ಶುದ್ಧಿ ಇರೋದಿಲ್ಲ. ಶುದ್ಧಿ ಗಾಳಿಯಿಂದ. ಹಾಗಾಗಿ ಆ ಗಾಳಿಯ ನಿಯಾಮಕರಾದಂತಹ ಮುಖ್ಯಪ್ರಾಣದೇವರ ಮಧ್ವನಾಮ ಅಂತಂದರೆ ಆನಂದ ತೀರ್ಥರು. ಎಲ್ಲರಿಗೂ ಆನಂದವನ್ನು ಕೊಡುವ ಶಾಸ್ತ್ರವನ್ನು ಕೊಟ್ಟದ್ದರಿಂದ ಆನಂದ ತೀರ್ಥರು. ದಾಸರು ಅದಕ್ಕೆ ಅಂತಾರೆ, ಆನಂದ ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ, ಏನೆಂಬೆನ ನಿನ್ನ ಕರುಣಕ್ಕೆ ಎಣೆಗಣೆ ಗುರುಮಧ್ವ ಮುನಿರಾಯ. ಬೇಸರದೆ ಸರ್ವರೋಳು ಶ್ವಾಸ ಜಪಗಳ ಮಾಡಿ ಗುರುಮಧ್ವ ಮುನಿರಾಯ, ಶಿಶಗರ್ಪಿಸುತ್ತ ನಿನ್ನ ದಾಸರನ್ನು ಸಲುಹಿದೆ ಗುರುಮಧ್ವ ಮುನಿರಾಯ. ಆನಂದ ತೀರ್ಥರೆಂಬ ಅರ್ಥೀಯ ಪೆಸರು, ಹೆಸರಿಗೆ ತಕ್ಕ ಗುಣ ಇದೆ ನಿಮ್ಮಲ್ಲಿ. ಕೆಲವರಿಗೆ ಆ ಹೆಸರಿಗೆ ತಕ್ಕ ಗುಣ ಇರೋದಿಲ್ಲ, ಹೀಗೆಗೋ ಇರ್ತಾರೆ. ಆನಂದ ರಾವ್ ಅಂತಾನೋ ಆನಂದ ತೀರ್ಥ ಅಂತಾನೋ ಸದಾ ಪಾಪ ಆಳ್ತಾ ಇರ್ತಾರೆ ಏನೇನೋ ಸಮಸ್ಯೆ ಅಂತ. ನಮ್ಮ ಮಧ್ವರಿಗೆ ಹಾಗಲ್ಲ, ಹೇಳಿದ ಹೆಸರೆಲ್ಲವೂ ಹೊಂದತ್ತೆ. ಆ ಅಭಿಪ್ರಾಯದಲ್ಲಿ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಪ್ರಾರಂಭವನ್ನು ಮಾಡ್ತಾರೆ. ಇನ್ನು ನುಡಿಗಳು ಹೇಳ್ತಾ ಮುಖ್ಯವಾಗಿ ನಮ್ಮ ಪ್ರಾಣದೇವರ ಸ್ತೋತ್ರವನ್ನು ಮಾಡ್ತಾರೆ. ಆವ ಕಚ್ಚಪರೂಪದಿಂದ ಲಂಡೋದಕದಿ ಒವಿಧರಿಸಿದ ಶೇಷ ಮೂರುತಿಯನು, ಆವವನ ಬಳಿ ಪಿಡಿದು ಹರಿಯ ಸುರರೈದುವರೋ ಅವಾಯು ನಮ್ಮ ಕುಲಗುರುರಾಯನು. ಏನು ಹೆಮ್ಮೆಯೋ ಶ್ರೀಪಾದರಾಜರಿಗೆ. ನಮ್ಮ ಗುರುಗಳು ಎಂಥವ್ರು ಗೊತ್ತಾ? ಆ ವಾಯು ನಮ್ಮ ಕುಲಗುರುರಾಯನು, ಹೆಮ್ಮೆ ಪಡ್ರಿ ಅಂತಾರೆ. ಎಂಥವ್ರವರು? ಆವ ಕಚ್ಚಪ ರೂಪದಿಂದ. ಆವ ಯಾವ ವಾಯುದೇವರು ಕಚ್ಚಪ ಅಂದರೆ ಅವರು ಕೂರ್ಮರೂಪಿ. ಕೂರ್ಮರೂಪದಿಂದ ಭಗವಂತ ಇದ್ದಾನೆ. ಆ ಕೂರ್ಮರೂಪದ ಭಗವಂತನ ಬೆನ್ನಿನ ಮೇಲೆ ಕೂರ್ಮರೂಪದಿಂದ ಇವರು ಕೂತಿದ್ದಾರೆ. ಬೆನ್ನು ಅಲ್ಲ, ಬಾಲದ ಮೇಲೆ ಕೂತಿದ್ದಾರೆ ಅಂತ. ಬಾಲದ ನೋಡಿ, ಆಮೆಯ ಅವಯವಗಳಲ್ಲೇ ತುಂಬ ಸೂಕ್ಷ್ಮವಾದದ್ದು ಬಾಲ. ಬಾಲದ ಮೇಲೆ ಆ ವಾಯುದೇವರು ವಿಶೇಷವಾಗಿ ಕೂರ್ಮರೂಪವನ್ನು ತೆಗೆದುಕೊಂಡು, ಆಚಾರ್ಯರು ಉಪನಿಷತ್ತಿನಲ್ಲಿ ಹೇಳಬೇಕಾದ್ರೆ ಅವರ ಬೆನ್ನಿನ ಮೇಲೆ ಅಂತ, ಆ ತತ್ಪುಚ್ಛಾಶ್ರಿತಾಯ ಅವರ ಬಾಲದ ಮೇಲೆ, ಆ ಬಾಲದ ಮೇಲೆ ಶೇಷದೇವರು ಇದ್ದಾರೆ. ಈ ಶೇಷದೇವರು ಇಡೀ ಬ್ರಹ್ಮಾಂಡವನ್ನೇ ತಲೆ ಮೇಲೆ ಹೊತ್ತಿದ್ದಾರೆ. ಆ ಬ್ರಹ್ಮಾಂಡವನ್ನು ಹೊರುವ ಶೇಷದೇವರ ತಲೆ ಮೇಲೆ ಬ್ರಹ್ಮಾಂಡ ಹೇಗೆ ಇರುತ್ತಂತೆ ಅಂದರೆ ಒಂದು ಸಾಸಿವೆ ಕಾಳು ಇದ್ದಾಗ ಇರುತ್ತಂತೆ. ಏನು ದೇವತೆಗಳ ಸಾಮರ್ಥ್ಯ ಇದು, ಊಹೆ ಮಾಡಲಿಕ್ಕಾಗೋದಿಲ್ಲ. ಅದನ್ನೇ ವಾಯುದೇವರ ಬಗ್ಗೆ ಹೇಳ್ತಾ, ಆವ ಕಚ್ಚಪ ರೂಪದಿಂದ, ಯಾವ ವಾಯುದೇವರು ಕಚ್ಚಪ ರೂಪದಿಂದ ಅಂಡೋದಕದಿ ಬ್ರಹ್ಮಾಂಡದ ಒಳಗಿರುವಂತಹ ಏನು ಜಲ ಇದೆ, ಆ ಜಲ ಇದೆಯಲ್ಲ, ಆ ಜಲದಲ್ಲಿ ಮುಖ್ಯಪ್ರಾಣದೇವರು ಕೂರ್ಮರೂಪದಿಂದ ಇದ್ದಾರೆ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬರೀತಾರೆ, ಬಿವರ್ತ್ಯಂಡಂ ಹರಿಕೂರ್ಮಸ್ತು ಅಂಡೇಚ್ಯಾಪ್ಯುದಮ ಉದಕಂ ಮಹತೆ ಉದಕೆ ಕೂರ್ಮರೂಪಸ್ಯ ವಾಯುಪುಚ್ಛಂ ಸಮಾಶ್ರಿತಃ ವಾಯೋಪುಚ್ಛಂ ಸಮಾಶ್ರಿತ್ಯ ಶೇಷಸ್ಸು ಪೃಥ್ವೀಮಿಮಾಂ ಬಿವರ್ತಿತಸ್ಯಾಂ ಚ ಜಗತೆ ಇದಂ ಸರ್ವಂ ಪ್ರತಿಷ್ಠಿತಂ. ಇಡೀ ಜಗತ್ತು ಶೇಷದೇವರ ತಲೆ ಮೇಲೆ, ಶೇಷದೇವರು ವಾಯುದೇವರ ಪುಚ್ಛದ ಮೇಲೆ, ಆ ವಾಯುದೇವರು ಪರಮಾತ್ಮನ ಪುಚ್ಛದ ಮೇಲೆ, ಪರಮಾತ್ಮ ತನ್ನ ಮೇಲೆ ತಾನಿದ್ದಾನೆ. ದಿನಾಗಲೂ ನಮಸ್ಕಾರ ಮಾಡಬೇಕು. ಯಾಕೆ ನಾವಿರುವ ಜಾಗವನ್ನು, ಇರುವ ಈ ಬ್ರಹ್ಮಾಂಡ ಅಲ್ಲಾಡದೆ ಬೀಳದಂತೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಂತಹ ಈ ಎಲ್ಲ ವಾಯುದೇವರಿಗೆ, ಶೇಷದೇವರಿಗೆ, ಅವರಿಗೆಲ್ಲರಿಗೂ ನಿಯಾಮಕನಾದ ಭಗವಂತನಿಗೆ ವಿಶೇಷವಾಗಿ ನಮಿಸಬೇಕು. ಈ ಅಂಶವನ್ನು ನಮ್ಮ
ಶ್ರೀಪಾದರಾಜರಂತಾರೆ, ಆವ ಕಚ್ಚಪ ರೂಪದಿಂದ ಅಂಡೋದಕದಿ ಓವಿಧರಿಸಿದ ಶೇಷಮೂರ್ತಿಯನು. ಆ ಶೇಷಮೂರ್ತಿಯನ್ನು ವಿಶೇಷವಾಗಿ ತನ್ನ ಮೇಲೆ ಇಟ್ಟುಕೊಂಡಿದ್ದಾರೆ. ಓವಿ ಅನ್ನೋದಕ್ಕೆ ಇಲ್ಲಿ ಈ ಪ್ರಸಂಗದಲ್ಲಿ ಕಾಪಾಡುವ ಹೊಣೆಯನ್ನು ಹೊತ್ತಿಕೊಂಡಿದ್ದಾರೆ ಅಂತ. ಓವಿ ಧರಿಸಿದ, ಏನದು ಓವಿ ಧರಿಸೋದು? ಕಾಪಾಡುವ ಹೊಣೆಯನ್ನು ಹೊತ್ತುಕೊಂಡು ಧರಿಸಿದ್ದಾರೆ. ಓವಿ ಧರಿಸಿದ ಶೇಷಮೂರ್ತಿಯನು ಆ ಶೇಷದೇವರನ್ನು ಹೊತ್ತಿಕೊಂಡಿದ್ದಾರೆ. ಅವರು ಸಹಸಹ ನಾವು ಬಳಿತಾ ಸೂಕ್ತದ ವ್ಯಾಖ್ಯಾನವನ್ನು ನೋಡ್ತಾ ಇದ್ದಾಗ, ಬ್ರಹ್ಮಾಂಡಾಂತರ್ಗತ ಗಣೋದಕ ಮಧ್ಯಸ್ಥ ವಾಯುಕೂರ್ಮ ರೂಪೇಣ ಜಗದ್ಧಾರಕ ಶೇಷಾಧಾರತೆಯ ಬಹುತರ ಸಹನ ಶೀಲತ್ವ ಸಹಸಹ. ಸಹಸಹ ಅಂತ ಶಬ್ದ ಬಂದಿದೆ. ಏನು? ಸಹನ ಶಕ್ತಿ ಉಳ್ಳವರು, ಪೇಷನ್ಸು ತುಂಬ ಜಾಸ್ತಿ ಅಂತ ವಾಯುದೇವರಿಗೆ. ತುಂಬ ಇರಲೇಬೇಕು ರೀ, ಇಲ್ಲ ಅಂದರೆ ಆ ಬ್ರಹ್ಮಾಂಡವನ್ನು ಹೊತ್ತಿಕೊಂಡು ಒಂದು ರೂಪ ಹಾಗೇ ಇರೋದು. ಎಷ್ಟೊತ್ತು ಯಾವುದನ್ನು ನಾವು ಹಿಡ್ಕೋಬೋದು ರೀ? ಒಂದು ಲೋಟ ಹಿಡ್ಕೊಳ್ಳಿಕ್ಕಾಗಲ್ಲ, ಲೋಟ ಕೈಯಲ್ಲಿ ಹಿಡಿಯೋದು ಬೇಡ. ಯಾವುದನ್ನ ಕಾರ್ಯಕ್ರಮದಲ್ಲಿ ರಾಯರ ಆರಾಧನೆಯೋ ಶ್ರೀಪಾದರಾಜರ ಆರಾಧನೆಯಲ್ಲೋ ಯಾರೋ ಹೇಳಿರ್ತಾರೆ, ಒಂದು 2 ನಿಮಿಷ ಬರ್ತೀನಿ, ಒಂದು ಎಲೆ ಹಿಡ್ಕೊಳ್ರಿ ಅಂತ. ಆ ಎಲೆ ಹಿಡ್ಕೊಂಬೋದು ಕಷ್ಟವೇ. 1000 ಜನದ ಕಣ್ಣು ಆ ಎಲೆ ಮೇಲೆ ಇರುತ್ತೆ, ಬರ್ತಾರ ಅಂತ. ಅಂಥದ್ದು ನಮ್ಮೆಲ್ಲರ ರಕ್ಷಣೆಗಾಗಿ ಪರಮಾತ್ಮನ ಆಜ್ಞೆ ಇದು, ನೀವು ಹೊತ್ತೇ ಇರಬೇಕು ಅಂತ. ಅನಾಯಾಸವಾಗಿ ಆ ಘನೋದಕದಲ್ಲಿ ಇರುವಂತಹ ಇದನ್ನು ಬ್ರಹ್ಮಾಂಡಾಂತರ್ಗತ ಗಣೋದಕ ಮಧ್ಯಸ್ಥ ವಾಯುಕೂರ್ಮ ರೂಪೇಣ ಜಗತ್ತನ್ನು ಧಾರಣೆ ಮಾಡಿದ್ದಾರೆ. ಒಳ್ಳೆ ಸಹನ ಇದೆ, ಆದ್ದರಿಂದ ಸಹನೆ ಉಳ್ಳವರು ಅಂತ ಅವರನ್ನು ಕರೀರಿ, ನೀವು ಉಪಾಸನೆ ಮಾಡಿರಿ, ನಿಮಗೂ ಸ್ವಲ್ಪ ಪೇಷನ್ಸ್ ಬಂದು ಮನೆಯಲ್ಲಿ ಜಗಳ ಕಮ್ಮಿ ಆಗುತ್ತೆ ಅಂತ. ಸೊ ಮುಖ್ಯ ಪ್ರಾಣದೇವರ ಅದ್ಭುತವಾದ ವಿವರಣೆ ಇದು. ಓವಿ ಧರಿಸಿದ ಶೇಷಮೂರ್ತಿಯನು ಆವವನ ಬಳಿ ಪಿಡಿದು ಹರಿಯ ಸುರರೈದುವರು. ಮತ್ತೊಂದು ವಿಶೇಷ ಏನು ಗೊತ್ತಾ? ಎಲ್ಲ ದೇವತೆಗಳಿಗೆ ತಮ್ಮ ಕೆಲಸ ಆಗಬೇಕಾದರೆ ದೇವರ ಬಳಿಯಲ್ಲಿ ಹೋಗಬೇಕು, ಸರ್ವೋತ್ತಮನಾದ ದೇವರ ಹತ್ತಿರ ಹೋಗಬೇಕು. ದೇವರ ಹತ್ತಿರ ಹೋಗಬೇಕಾದರೆ ಡೈರೆಕ್ಟಾಗಿ ಹೋದರೆ ದೇವರು ನೋಡೋದಿಲ್ಲಂತೆ. ಮತ್ತು ಯಾರ ಮುಖಾಂತರ ಬರಬೇಕು? ನೀವೇನಾದರೂ ವಾಯುದೇವರ ಮುಖಾಂತರವೋ ಬ್ರಹ್ಮದೇವರ ಮುಖಾಂತರ ಬಂದರೆ ಮಾತ್ರ ನಾನು ನೋಡೋದು ಅಂತ ದೇವರಂತಾನಂತೆ. ಹಾಗಾಗಿ ಎಲ್ಲ ದೇವತೆಗಳು ದೇವರ ಬಳಿಯಲ್ಲಿ ಹೋಗಬೇಕಾದರೆ, ಮುಂದೆ ಇನ್ನೂ ಒಂದು, ದೇವರ ಬಳಿ ಹೋಗಬೇಕಾದರೆ ದೇವರ ಮಹಿಮಾ ಜ್ಞಾನ ಮೊದಲಾಗಬೇಕು. ಆ ದೇವರ ಮಹಿಮೆಯ ಜ್ಞಾನವನ್ನು ಎಲ್ಲರಿಗೂ ಹೇಳಿಕೊಡುವ ಟೀಚರೇ ನಮ್ಮ ವಾಯುದೇವರು. ರುದ್ರಾದಿ ದೇವತೆಗಳಿಗೆ ಟೀಚರ್ ಇವರು. ಆದ್ದರಿಂದ ಎಲ್ಲ ದೇವತೆಗಳು ಕೂಡ ಇವರ ಶಿಷ್ಯರು. ಶಿಷ್ಯರು ಅಂದರೆ ಸುಮ್ಮನೆ ಏನೋ ನಮ್ಮ ಶಾಲೆಯಲ್ಲಿ ಹೇಳಿಕೊಟ್ಟದ್ದಲ್ಲ, ಜ್ಞಾನವನ್ನು ಉಪದೇಶ ಮಾಡಿ ಅವರಿಗೆ ಜ್ಞಾನ ತಿಳಿಯುವಂತೆ, ಅದು ಉಳಿಯುವಂತೆ ಎಲ್ಲ ಅನುಗ್ರಹ ಮಾಡೋರು ಇವರೇ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನೀನೆ ಆನಂದ ಭಾರತಿ ರಮಣ. ಆನಂದ ಭಾರತಿ ರಮಣ ನೀನೇ ಶರವಾದಿ ಗೀರ್ವಾಣಾದ್ಯರಿಗೆ ಜ್ಞಾನಧನ ಪಾಲಿಪವರೇಣ್ಯ. ಜ್ಞಾನಧನ ಪಾಲಿಪವರೇಣ್ಯ. ನಾನು ನಿರತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸುವೆನು. ಪ್ರಾಣನಾಥ ಸಿರಿ ವಿಜಯ ವಿಠ್ಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ. ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ಪವನ. ನೀನೇ ಶರವಾದಿ ಗೀರ್ವಾಣಾದ್ಯರಿಗೆ ಜ್ಞಾನಧನ ಪಾಲಿಪವರೇಣ್ಯ. ಜ್ಞಾನವೆಂಬ ದೊಡ್ಡ ಸಂಪತ್ತನ್ನು ರುದ್ರಾದಿ ದೇವತೆಗಳಿಗೆ ಉಪದೇಶ ಮಾಡುವಂಥವರು ವಾಯುದೇವರು. ಎಷ್ಟು ದೊಡ್ಡವರು ನಿಜವಾಗ್ಲೂ ವಿಚಾರ ಮಾಡಿ. ಒಂದು ಯಾವುದನ್ನ ಕಾಲೇಜಿನಲ್ಲಿ ಕೆಲವೆಲ್ಲ ಅಡ್ವರ್ಟೈಸ್ಮೆಂಟು ಹಾಕ್ಕೊಂಡಿರ್ತಾರೆ. ನಮ್ಮ ಕಾಲೇಜಿನ ಒಂದು ವಿಶೇಷತೆ ಏನು? ಯಾವುದೋ ಆಕ್ಸ್ಫರ್ಡೋ ಕೇಂಬ್ರಿಡ್ಜೋ ಅಲ್ಲಿರುವ ಪ್ರೊಫೆಸರು ವರ್ಷದಲ್ಲಿ ಯಾವುದೋ ಒಂದು ದಿವಸ, ನಿಗದಿ ಮಾಡಿದ ದಿವಸ 1 ಗಂಟೆ ಮ್ಯಾನೇಜ್ಮೆಂಟಿನ ಬಗ್ಗೆನೋ ಅಥವಾ ಇಂಜಿನಿಯರಿಂಗ್ ಟೆಕ್ನಿಕ್ಸಿನ ಬಗ್ಗೆನೋ ಉಪದೇಶ ಮಾಡ್ತಾರೆ. ಉಪದೇಶ ಅನ್ನಬಾರ್ದು, ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇದು ನಮ್ಮ ಕಾಲೇಜಿನ ಮಹತ್ವ. ಸೊ ಆ ಕಾಲೇಜಿಗೆ ಆ ವ್ಯಕ್ತಿ 1 ಗಂಟೆಯೋ 2 ಗಂಟೆಯೋ ಮಾತಾಡಿದ್ದಕ್ಕೆ ಫೀಸ್ ಹೆಚ್ಚು,
ಸೇರಿಕೊಳ್ಳೋರು ಅಲ್ಲೇ ಸೇರಬೇಕು ಅನ್ನುವ ಬಯಕೆ. ಇದೆಲ್ಲಕ್ಕಿಂತ ಒಂದು ದೊಡ್ಡ ವಿಶೇಷ ಏನು ಅಂದರೆ, ಅವರು ಯಾವತ್ತು ಬರ್ತಾರೆ ಅಂತ ಒಂದು ಅನೌನ್ಸ್ ಮಾಡಿ ಅದಕ್ಕೆಲ್ಲ ಏನೇನು ವ್ಯವಸ್ಥೆಯೋ ಎಲ್ಲ ಆ ದಿನಕ್ಕೆ ಹಾತೊರೆದು ಕೂತಿರ್ತಾರೆ ಈ ಸ್ಟೂಡೆಂಟ್ಸ್. ಏನು ಹೇಳ್ತಾರೋ ಏನು ಟೆಕ್ನಿಕ್ಕು ಅಂತ. ಕಡೆಯಲ್ಲಿ ಅವರು ಒಂದು ಅರ್ಧ ಗಂಟೆ ಮಾತಾಡಿ ಆದ ಮೇಲೆ ಪ್ರಾಯ ಹೊರಗೆ ಬಂದ ಮೇಲೆ ಸ್ಟೂಡೆಂಟ್ಸು ಕೆಲವರೆಲ್ಲ ಅಂದುಕೊಳ್ಳೋದು ಉಂಟು, ಏನು ಸ್ಪೀಚ್ ಅದು, ನಿಜವಾಗಲೂ ಒಂದು ಮಾತು ಅರ್ಥ ಆಗಲಿಲ್ಲ. ಯಾಕೆಂದರೆ ಅವರ ಆ್ಯಕ್ಸೆಂಟ್ಸೇ ಬೇರೆ, ನಮ್ಮ ಆ್ಯಕ್ಸೆಂಟ್ಸೇ ಬೇರೆ. ಏನೋ ಅವರ ಭಾಷೆಯಲ್ಲಿ ಗಡಿಬಿಡಿ ಒಂದೆರಡು ಮಾತನ್ನು ಆಡಿರ್ತಾರೆ. ಒಂದೆರಡು ಇದೇ ದೇಹ ಭೂಮಿಯಲ್ಲಿರುವ ಏನೋ ಸ್ವಲ್ಪ ಬುದ್ಧಿವಂತರು ಅಂತಾಡುವ ಮಾತಿಗೆ ಅವರು ಬಂದು ನಮಗೆ ಉಪದೇಶ ಮಾಡಿ ಹೋದರು, ಅಥವಾ ಅವರು ನಮಗೆ ಅದ್ಭುತವಾದ ಮಾಹಿತಿಗಳನ್ನು ಕೊಟ್ಟರು ಅಂತ ಆನಂದ ಪಡ್ತೇವೆ. ಸತ್ಯಲೋಕದ ಅಧಿಪತಿಗಳು, ಸರಸ್ವತಿ ಭಾರತಿಯಿಂದ ಆರಂಭ ಮಾಡಿಕೊಂಡು ಎಲ್ಲರಿಗೂ ಗುರುಗಳು, ಅಂಥ ವಾಯುದೇವರು ನಮ್ಮ ಮಧ್ವಾಚಾರ್ಯರು ನಮಗೆಲ್ಲ ಗುರುಗಳು, ನಮಗಾಗಿ ಶಾಸ್ತ್ರವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಅದರ ಒಂದೆರಡು ಅಕ್ಷರವನ್ನು ಓದುವ ಭಾಗ್ಯ ನಮಗಿದೆ ಅಂದರೆ ನಾವು ಎಂಥ ಪುಣ್ಯವಂತರು. ಅದಕ್ಕೆ ವಾದಿರಾಜರು ಕೊಂಡಾಡ್ತಾ ಪಾಜಕದ ಬಗ್ಗೆ ಹೇಳ್ತಾರೆ, ಪವಿತ್ರಂ ಪಾಜಕಂ ಕ್ಷೇತ್ರಂ ಕೋನ ಸೇವೇತ ಕೋವಿದ. ಪಾಜಕ ಕ್ಷೇತ್ರವನ್ನು ಯಾರೂ ಸೇವನೆ ಮಾಡೋದಿಲ್ಲ. ಯಾಕೆ ಅಂದರೆ ಅವರೊಂದು ಮಾತಂದರು, ಸತ್ಯ ಲೋಕೇಶ್ವರ ಪ್ರಾಣ ಯತ್ರಾವತರದುತ್ಸುಕ. ಸತ್ಯಲೋಕದ ಅಧಿಪತಿಯಾದ ಮುಖ್ಯ ಪ್ರಾಣದೇವರು ಇಲ್ಲಿ ಅವತಾರ ಮಾಡಿ ಅವರು ಓಡಾಡಿದ ಪವಿತ್ರವಾದ ತಪೋಭೂಮಿ ಇದು ಅಂಥೇಳಿ ಕೊಂಡಾಡ್ತಾರೆ. ಶೇಷಾದಿಗಳು ಕೂಡ ಇವರ ಪಾಠವನ್ನು ಕೇಳ್ತಾರೆ ಅಂತ ನಾವು ಮಧ್ವವಿಜಯ ಮೊದಲಾದ ಗ್ರಂಥಗಳಲ್ಲಿ ಕೇಳ್ತೇವೆ. ಹಾಗಾಗಿ ನಮ್ಮ ವಾಯುದೇವರ ಆವವನ ಬಳಿ ಪಿಡಿದು ಏನಾದರೂ ತಮ್ಮ ಕೆಲಸ ಆಗಬೇಕು, ದೇವರ ಹತ್ರ ಹೋಗಬೇಕು ಅಂದರೆ ವಾಯುದೇವರ ಹತ್ರ ಬಂದು ಕೇಳ್ತಾರಂತ, ಸ್ವಾಮಿ ನಿಮ್ಮ ಅಪ್ಪನ ಹತ್ರ ಹೇಳಿ ನಮ್ಮದೊಂದು ಇದನ್ನು ಸ್ಯಾಂಕ್ಷನ್ ಮಾಡಿಸಿ. ಏನಾಗಬೇಕಾಗಿತ್ತು? ಜ್ಞಾನ ಭಕ್ತಿ ವೈರಾಗ್ಯ ಬರುವಂತೆ ಅವ್ರವ್ರದ್ದು ಏನು ಬೇಕು. ಅಂತೂ ಯಾವುದೇ ದೇವತೆಗಳು ಹೋಗಬೇಕಾದ್ರೆ ನಾವು ಕೇಳ್ತೇವೆ, ಭೂದೇವಿ ಪರಮಾತ್ಮನ ಹತ್ತಿರ ಭೂಭಾರ ಹರಣವನ್ನು ಮಾಡಬೇಕು ಅಂತ ಹೋದಾಗ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಹೋದಲು, ವಾಯುದೇವರನ್ನು ಮುಂದೆ ಮಾಡಿಕೊಂಡು ಹೋಗಬೇಕು. ವಾಯುದೇವರು ದೇವರ ಹತ್ರ ಅಥವಾ ಬ್ರಹ್ಮದೇವರು ಮಾತಾಡುವ ಅರ್ಹತೆ, ಅದನ್ನೇ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಮ್ಮ ಬಗ್ಗೆ ಹೇಳ್ತಾರೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಮ್ ಅಂತ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ. ದೇವರು ವಾಯುದೇವರ ಮಾತನ್ನು ಆಲಿಸ್ತಾನಂತೆ. ಏನು ವಾಯುದೇವರೇ ಬಂದ್ರಿ, ಸ್ವಾಮಿ ಸಮಸ್ಯೆ ಆಯಿತು. ನಮ್ಮ ದೇವರ ಸ್ವಭಾವ ಅಂತ. ಯಾಕೆ ದೊಡ್ಡವ್ರ ಹತ್ರ ಮಾತಾಡಬೇಕಾದ್ರೂ ಒಂದು ರೀತಿ ನೀತಿ ಗೊತ್ತಿರಬೇಕಲ್ಲ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನಾಕರಮಾಜಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಹಿರಿಯ ಮಂದಿ ದೇವರಲ್ಲಿ ಬೇಡಿದಾಗ ಯಾವುದನ್ನು ಡಿಲೀಟ್ ಮಾಡೋದಿಲ್ಲಂತೆ ದೇವರು. ಇದು ಕೊಡ್ತೇನೆ ಇದಾಗಲ್ಲ ಅಂತ ಅವ್ರು ಏನು ಕೇಳಿದ್ರು ಎಲ್ಲವನ್ನ ಕೊಡ್ತಾನಂತೆ. ಯಾಕೆಂದರೆ ಅವ್ರು ಕೇಳೋದೇ ಅಪರೂಪ. ಕೇಳದೆ ಕೇಳಿದರೆ ಕೊಡೋರಿಗೂ ಸಂತೋಷ ಇರುತ್ತೆ. ಸದಾ ಕೇಳ್ತಾನೆ ಇದ್ದರೆ ಕೊಡೋರಿಗೂ ಬೇಜಾರೇ ಇರುತ್ತೆ. ಬಹಳ ದೊಡ್ಡದೇನು ಬೇಡ, ಹೊರಗಿರಬೇಡ, ನಮ್ಮ ನಿಮ್ಮ ಮನೆಯಲ್ಲೇ ಆಗತ್ತಲ್ಲ. ಒಂದು ಮಗು ಇರುತ್ತೆ ತುಂಬ ಹಠಮಾರಿ, ಇನ್ನೊಂದು ಮಗು ಹಠ ಮಾಡೋದಿಲ್ಲ. ಒಂದು ಮಗುಗೆ ಏನೋ ಬಿಸ್ಕತ್ತು ಕೊಡ್ತೇವೆ, ಅದು ಕೊಟ್ಟರೂ ಹಠ ಮಾಡ್ತಿರತ್ತೆ. ಇನ್ನೊಂದು ಮಗು ಪಾಪ ಬಿಸ್ಕತ್ತಿಲ್ಲ, ಬರೀ ಪ್ಯಾಕೆಟ್ ಕೊಟ್ಟರು ಸುಮ್ಮನೆ ಇಟ್ಕೊಂಡು ಕೂತಿರತ್ತೆ. ಕೇಳ್ತೀವಿ, ಏನು ಈ ಮಗು ಇಟ್ಟು ಸೌಮ್ಯ, ಅವನು ರಾಕ್ಷಸನೇ ಹುಟ್ಟ್ಯಾನ, ಅವನು ಮಕಾಸುಡ ಅಂತೀವಿ ನಾವು. ಹಾಗಾದರೆ ಮನುಷ್ಯರಲ್ಲೂ ಕೂಡ ಕೇಳುವುದು ಅಂತಂದರೆ ಅದು ಸ್ವಲ್ಪ ಬೇಸರವೇ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅಂತಾರೆ, ಹೌದು ನೀವು ಇಷ್ಟೆಲ್ಲ ಹೇಳ್ತೀರಿ, ಕೇಳೋದೇ ಇಲ್ವಾ? ಇದಾರಪ್ಪ ಆ ತರಹದ ದೇವತೆಗಳು, ಏನೂ ಬೇಡದೇ ಇರೋರಿದ್ದಾರೆ. ಪರಮಾತ್ಮ ಕೊಡ್ತೇನೆ ಅಂದರೂ ನೇಚ್ಛಂತಿ ಸಾಯುಜ್ಯಮಪಿ ಫಲತ್ವೇನ ಹರಿರ್ಯದಿ. ನೀನು ಮಾಡಿದ ದೊಡ್ಡ ಕೆಲಸಕ್ಕೆ ನಾನು ಫಲರೂಪದಲ್ಲಿ ನಿನಗೆ ಸಾಯುಜ್ಯ ಮೋಕ್ಷವನ್ನು ಕೊಡ್ತೀನಿ ಅಂತಂದ್ರು ಬೇಡ ಅಂತಾರಂತ ವಾಯುದೇವರು ಬ್ರಹ್ಮದೇವರು. ನೀನು ಆಜ್ಞೆಯನ್ನು ಏನು ಬೇಕಾದ್ರೂ ತಗೊಳ್ತೇವೆ, ಆದರೆ ನೀನು ಮಾಡಿದ್ದು ಅನ್ನಬೇಡ, ನೀನು ನಿಂತು ಮಾಡಿಸಿದ್ದು ಅಂತ. ಹೀಗಾಗಿ ನಾವು ಅಥವಾ ಯಾರೇ ಹೋಗಬೇಕಾದರೂ ಆಬವನ ಬಳಿ ಪಿಡಿದು ಅಂತಾನೂ ಒಂದು ಅರ್ಥ ಇದೆ. ಆಬವನ ಬಲ ಪಿಡಿದು ಹರಯ ಸುರರೈದುವರು ಅಂತ. ದೇವತೆಗಳಿಗೆ ಮುಖ್ಯ ಪ್ರಾಣನೇ ಬಲ. ತತ್ವಾಭಿಮಾನಿ ದೇವತೆಗಳಲ್ಲಿದ್ದು
ಅವರಿಗೆಲ್ಲ ಬಲವನ್ನು ಕೊಟ್ಟು ಆ ವಾಯುದೇವರೇ ವಿಶೇಷವಾಗಿ ಇವರನ್ನು ಕರೆದುಕೊಂಡು ಹೋಗಿ ದೇವರ ಅನುಗ್ರಹಕ್ಕೆ ಭಾಜನರನ್ನಾಗಿ ಮಾಡಿಸ್ತಾರೆ. ಆದ್ದರಿಂದ ವಿಷಯೇನಾನ್ ಬ್ರಹ್ಮ ಗಮಯತಿ ಅನ್ನುವ ಮಾತುಗಳು ಇದೆ. ವಿದ್ಯುತ್ಪತಿರೋ ವಾಯುರೇವ ನಯೇತ್ ಬ್ರಹ್ಮ ನಚಾಪರಃ ಕುತೋನ್ಯೋಶ್ಚ ಭವೇಶಕ್ತಿ ತಮೃತೆ ಪ್ರಾಣನಾಯಕಂ ಅಂತ ಆಚಾರ್ಯರು ಆಡಿದ ಮಾತು. ವಿದ್ಯುತ್ಪತಿರು ವಾಯುರೇವ ನಯೇತ್, ವಾಯುದೇವರೇ ಎಲ್ಲ ದೇವತೆಗಳ ಪರವಾಗಿ ದೇವರಲ್ಲಿ ಬೇಡಿ ಆ ದೇವತೆಗಳಿಗೆಲ್ಲ ಅನುಗ್ರಹವನ್ನು ಮಾಡಿಸೋದು. ಆವವನ ಬಲ ಪಿಡಿದು ಅನ್ನುವ ಪಾಠವೂ ಇದೆ. ಅಂದರೆ ಇವರೇ ವಾಯುದೇವರೇ ಬಲ, ಎಲ್ಲ ದೇವತೆಗಳಿಗೂ ದೇವರಿಂದ ಅನುಗ್ರಹವನ್ನು ಪಡೀಲಿಕ್ಕೆ ಯಾರು ಬಲ? ಮುಖ್ಯ ಪ್ರಾಣದೇವರೇ ಬಲ. ಕೆಲವೊಮ್ಮೆ ಇರುತ್ತಲ್ಲ, ನಿಂಗೆ ಯಾರು ಬಲ, ಇಷ್ಟೆಲ್ಲ ಹಾರಾಡ್ತಾ ಇದೆಯಲ್ಲ, ನಾವು ವಾಯುದೇವರೇ ಬಲ. ಹಾಗಾದರೆ ಅಡ್ಡಿ ಇಲ್ಲ. ನಮ್ಮ ಪ್ರಹ್ಲಾದರಾಜರಂತಾರೆ, ಅವನು ಹಿರಣ್ಯಕಶ್ಯಪ ಕೇಳಿದೆ, ಏನೋ ಇಷ್ಟು ಹಾರಾಡ್ತೀನಿ, ನಿಂಗೆ ಯಾರು ಬಲ? ಅವರಲ್ಲಿ ವಾಯುದೇವರ ಆವೇಶ ಇತ್ತಂತೆ. ಶ್ರೀಮದಾಚಾರ್ಯ ಅಂತಾರೆ, ಪ್ರಹ್ಲಾದರಾಜರಲ್ಲಿ ವಾಯುದೇವರ ಆವೇಶ ಇತ್ತು ಅಂತ. ಅವರಂದರು, ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ಚಾಪರೇಶಾಂ. ನನಗೊಬ್ಬನಿಗೆ ಅಲ್ಲ, ನಿನಗೂ ಬಲ ಭಗವಂತನೇ, ನನಗೇ ನಿನಗೆ ಅಲ್ಲ, ಬ್ರಹ್ಮಾದಿಗಳಿಗೆ ಬಲ ಭಗವಂತ ಅಂತ. ಎಲ್ಲರಿಗೂ ಬಲದಾತೃವಾದವನು ಭಗವಂತ. ಭಗವಂತ ಏನಾದರೂ ಇತರ ದೇವತೆಗಳಿಗೆ ಅನುಗ್ರಹ ಮಾಡಬೇಕಾದರೆ ಪ್ರಾಪರ್ ಚಾನಲಲ್ಲಿ ಬನ್ನಿ, ಮುಖ್ಯ ಪ್ರಾಣದೇವರ ಮುಖಾಂತರ ಬನ್ನಿ, ನಾನು ನಿಮಗೆ ಅನುಗ್ರಹವನ್ನು ಮಾಡ್ತೇನೆ ಅಂಥೇಳಿ ಅಂತಾನೆ. ಇಂತಹ ಮುಖ್ಯ ಪ್ರಾಣದೇವರು, ಆ ವಾಯು ನಮ್ಮ ಕುಲಗುರುರಾಯನು, ನಮ್ಮ ಕುಲಕ್ಕೆ ಗುರುಗಳು. ಎಂತಹ ಭಾಗ್ಯವಂತರು! ಹೆಮ್ಮೆಯಿಂದ ಈ ಉದ್ಗಾರವನ್ನು ಶ್ರೀಪಾದರಾಜರು ತೆಗಿತಾರೆ. ಮುಂದಿನ ಭಾಗದಲ್ಲಿ ಮುಂದಿನ ಪದ್ಯಗಳ ವಿವರಣೆಯನ್ನು ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.